ಆರೋಗ್ಯ ರಕ್ಷಣೆ ಹೇಗೆ ಸರ್? ರಾಗ ದ್ವೇಷ ಭಾವಗಳಿಲ್ಲದ ಆರ್ಥಿಕ ಮಾನಸಿಕ ಸಾಮಾಜಿಕ ಕೌಟುಂಬಿಕ ಯಾವ್ಯಾವುದಿಲ್ಲ, ಇದೆಲ್ಲದರ ಒಟ್ಟಾರೆ ಪರಿಣಾಮವೇ ಆರೋಗ್ಯ. ಡಯಾಬಿಟಿಸ್ ಇಂದ ಸಫರ್ ಆಗ್ತಾ ಇದ್ದಾರೆ, ಈಗ ಡಾಕ್ಟರ್ ಹತ್ರ ಹೋಗ್ತಾರೆ, ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಮಾತ್ರೆಗಳನ್ನ ಕೊಟ್ಬಿಡ್ತಾರೆ. ಬೆಂಗಳೂರಿಗೆ ಯಾರೋ ಒಂದು 4 ಜನ ಪಾಕಿಸ್ತಾನದವ್ರು ಬಂದ್ಬಿಟ್ಟಿದ್ದಾರೆ. ನೀವೇನ್ ಹೇಳ್ತೀರಾ, ಅವ್ರು ಹಿಡಿಯೋದು ಹೆಂಗಪ್ಪ ಅಂತ ಕೇಳಿದ್ರೆ ನೀವ್ ಹೇಳ್ತೀರಾ ರಾತ್ರಿ ಬೆಂಗಳೂರಿಗೆ ಬಾಂಬ್ ಹಾಕ್ಬಿಡಿ ಸತ್ತೋಗ್ತಾರೆ ಅಂತ. ಸೊ 1 ಮಿಲಿಯನ್ ಊಟಕ್ಕಿಲ್ದೇ ಇರೋರಿಗೆ ರೋಗಗಳ ಕಡಿಮೆನಾ? ಸಿಗರೇಟ್ ಸೇದೋರ್ಗೆಲ್ಲ ಲಂಗ್ ಕ್ಯಾನ್ಸರ್ ಬಂದ್ಬಿಡ್ತು, ಗುಟ್ಕಾ ಹಾಕ್ದವ್ರಿಗೆಲ್ಲ ಬಾಯಿನ ಕ್ಯಾನ್ಸರ್ ಬಂದ್ಬಿಡ್ತು. ಇಲ್ಲ, ಹಾಕ್ದವ್ರು ಎಲ್ರಿಗೂ ಬರಲಿಲ್ಲ. ಏನೂ ಆಗ್ತಾ ಇದ್ದ ಸನ್ಯಾಸಿಗಳಿಗೆ ಕ್ಯಾನ್ಸರ್ ಬಂತು. ಅಲೋಪತಿ ಮತ್ತೆ ಹೋಮಿಯೋಪತಿ ಹೇಗೆ ವಿಭಿನ್ನ? ಹೋಮಿಯೋಪತಿಯ ಎಲ್ಲ ಔಷಧಗಳಿಗೂ ಕೂಡ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಕೊಟ್ಟು ಪ್ರಯೋಗಿಸಿದ ಔಷಧಗಳನ್ನೇ ಬಳಸುತ್ತೇವೆ. ನಾಯಿಗಳ ಮೇಲೆ, ನರಿಗಳ ಮೇಲೆ, ಇಲಿಗಳ ಮೇಲೆ, ಮೊಲಗಳ ಮೇಲೆ, ಹಂದಿ ಮೇಲೆ ಪ್ರಯೋಗ ಮಾಡಿದ ಔಷಧಿಯನ್ನ ಮನುಷ್ಯನಿಗೆ ಕೊಡೋದಿಲ್ಲ. ಜನಸಾಮಾನ್ಯರಿಗೆ ಬೇಗ ಕ್ಯೂರ್ ಬೇಕು, ಬೇಗ ರಿಸಲ್ಟ್ ಬೇಕು, ಹೋಮಿಯೋಪತಿಯಲ್ಲಿ ನಿಧಾನ ಅಂತ ಹೇಳ್ತಾರಲ್ಲ. ಉದಾಹರಣೆಗೆ ಒಂದು ಇಲಿ ಎಷ್ಟು ವರ್ಷ ಬದುಕತ್ರಿ, ಒಂದು ಕತ್ತೆ ಎಷ್ಟು ವರ್ಷ ಬದುಕುತ್ತೆ, ಅದ್ರ ಮೇಲೆ ಕೊಟ್ಟಿರೋ ಔಷಧ ತಂದು ಮನುಷ್ಯನ ಮೇಲೆ ಕೊಟ್ರೆ. ಹೋಮಿಯೋಪತಿಯಲ್ಲಿ ಶಸ್ತ್ರಚಿಕಿತ್ಸೆ ಅನ್ನೋದಿಲ್ಲ, ಸರ್ಜರಿ ಇಲ್ಲ, ಅದಕ್ಕೋಸ್ಕರ ಅದೊಂದು ಸಿಸ್ಟಮ್ ಅಲ್ಲ ಅಂತ ನೀವು ಅನ್ಕೋಬೇಕಾಗಿಲ್ಲ, ಅಥವಾ ಜನತೆ ಕೂಡ ಅನ್ಕೋಬೇಕಾಗಿಲ್ಲ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ವಿಚಿತ್ರ ಕಾಯಿಲೆಗಳು ಬರ್ತಾ ಇದೆ. ಈ ಎಲ್ಲ ಒಂದು ಕಾಯಿಲೆಗಳಿಗೂ ಸಹ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆಯಾ? ನೆಮ್ಮದಿ ಇಲ್ಲದವನು, ನಿಂತಲ್ಲಿ ನಿಲ್ಲದವನು, ಕುಳಿತಲ್ಲಿ ಕುಳ್ಳಿರದವನು, ಎಲ್ಲವೂ ಇದ್ದಾಗಲೂ ಇನ್ನೇನೋ ಆಗಬೇಕೆಂದು ಬಯಸುವವನು, ಯಾವಾಗಲೂ ಅವಿಶ್ರಾಂತ ಸ್ಥಿತಿಯಲ್ಲೇ ಚಡಪಡಿಸುವವನು, ಆಧುನಿಕ ಮನುಷ್ಯ ಅಸುಖಿಯಾಗಿದ್ದಾನೆ, ಅತೃಪ್ತನಾಗಿದ್ದಾನೆ. ಈ ಅವಿಶ್ರಾಂತ ಸ್ಥಿತಿಯೇ ಎಲ್ಲ ಕಾಯಿಲೆಗಳ ಮೂಲ. ಹೋಮಿಯೋಪತಿ ಮೆಡಿಸನ್ ಮಾನಸಿಕ ಸಮಸ್ಯೆಗಳಿಗೂ ಮಾನಸಿಕ ರೋಗಗಳಿಗೂ ಆಗುತ್ತಾ? ಮನಸ್ಸು 90%, ದೇಹ 10%. ಈ ಕೊಲೆ ಮಾಡಿದವ್ರನ್ನ ಟಿವಿಲಿ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ, ನೀವು ಕೇಳಿರ್ಬೇಕು. ಎಲ್ಲೋ ಕೊಲೆಗಾರರದ್ದು ಒಂದು ರೆಡಿಮೇಡ್ ಆನ್ಸರ್ ಇರುತ್ತೆ, ನಾನು ಒರಿಜಿನಲಿ ಕೊಲೆಗಾರ ಅಲ್ಲ, ಪರಿಸ್ಥಿತಿ ನನ್ನ ಹಂಗೆ ಮಾಡಿಸ್ಬಿಡ್ತು ಅಂತ. ನಂದು ಹಂಗೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಹೆಲ್ತ್. ನಾನು ಅನಿತಾ ಗೌಡ. ಆರೋಗ್ಯ ನಿರ್ವಹಣೆಯೇ ರೋಗ ನಿರ್ವಹಣೆಯೇ, ಆಯ್ಕೆ ನಿಮ್ಮದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಹೋಮಿಯೋಪತಿ ತಜ್ಞರು, ನಾಡೋಜ ಡಾಕ್ಟರ್ BT ರುದ್ರೇಶ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಮಾತನಾಡಲಿಕ್ಕೆ ಪದಗಳೇ ಇಲ್ಲ ಸರ್. ನೀವೊಂದು ರೀತಿ ವೈದ್ಯ ಲೋಕದ ಲೈಬ್ರರಿ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ಸರಿಸುಮಾರು 4 ದಶಕಗಳಲ್ಲಿ 40 ಲಕ್ಷ ಹೆಚ್ಚು ರೋಗಿಗಳನ್ನ ನೀವು ನೋಡಿದ್ದೀರಿ, ಟ್ರೀಟ್ ಮಾಡಿದ್ದೀರಿ. ಜೊತೆಗೆ 3000ಕ್ಕಿಂತ ಹೆಚ್ಚು ಬಂಜೆತನದಿಂದ ಬಳಲ್ತಾ ಇರುವಂತಹ ಹೆಣ್ಮಕ್ಳಿಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದೀರಿ. ಮೊದಲನೇದಾಗಿ ಆರೋಗ್ಯ ರಕ್ಷಣೆ ಹೇಗೆ ಸರ್? ಸಂತರು, ಶರಣರು, ಅನುಭಾವಿಗಳು, ತಿಳಿದವರು ಹೇಳ್ತಾರೆ ಆರೋಗ್ಯವೇ ನಿಮ್ಮ ಸಂಪತ್ತು ಅಂತ. ಮಹಾತ್ಮ ಗಾಂಧಿ ಹೇಳ್ತಾರೆ ಸಂಪತ್ತೆಂದರೆ ಚಿನ್ನ ಬೆಳ್ಳಿಯ ತುಣುಕುಗಳು ನಿಮ್ಮ ಸಂಪತ್ತಲ್ಲ, ಆರೋಗ್ಯವೇ ನಿಮ್ಮ ಸಂಪತ್ತು ಅಂತ. ಬುದ್ಧ ಹೇಳ್ತಾನೆ ನಿಮ್ಮ ಸದೃಢವಾದ ಮನಸ್ಸನ್ನು ಸದೃಢವಾದ ಶರೀರದಲ್ಲಿ ಇಟ್ಕೊಂಡು ಬದುಕಿನೆಡೆಗೆ ಧ್ಯಾನ ಮಾಡ್ಕೊಂಡು ಹೋಗೋದೇ ಆರೋಗ್ಯ ಅಂತಾರೆ. WHO ಕೂಡ ನಾನು ನೋಡ್ದಂಗೆ, ನಾನು 1975 ಮೆಡಿಕಲ್ ಕಾಲೇಜಿಗೆ ಬೆಂಗಳೂರಿಗೆ ಬಂದಿದ್ದು. ಆವಾಗ ಹೆಲ್ತ್ ಡೆಫಿನಿಷನ್ ಭಾಳ ಚೆನ್ನಾಗಿತ್ತು, ಕಾಯಿಲೆ ರಹಿತ ಸ್ಥಿತಿಗೆ ಆರೋಗ್ಯ ಅಂತ ಇದ್ರು ಅಂತ. ನೋಡಿ ಇವಾಗ ಎಲ್ಲಿಗೆ ಬಂತು. WHO ಬಹುಶಃ ಒಂದು 7-8 ಸರಿ ಬದಲಾಯಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಈಗೇನು ಹೇಳ್ತೀವಿ, ಕಾಯಿಲೆ ಎಂದರೆ ಸಮತೂಕದ ಸ್ಥಿತಿ, ರಾಗ ದ್ವೇಷ ಭಾವಗಳಿಲ್ಲದ ಆರ್ಥಿಕ ಮಾನಸಿಕ ಸಾಮಾಜಿಕ ಕೌಟುಂಬಿಕ ಯಾವ್ಯಾವುದಿಲ್ಲ, ಇದೆಲ್ಲದರ ಒಟ್ಟಾರೆ ಪರಿಣಾಮವೇ ಆರೋಗ್ಯ ಅಂತ ಹೇಳ್ತೀವಿ. ಆರೋಗ್ಯ ಇಸ್ ನಾಟ್ ಅಬ್ಸೆನ್ಸ್ ಆಫ್ ಡಿಸೀಸ್ ಅಲ್ಲ, ನಾವೆಲ್ಲರೂ ತಿಳ್ಕೊಂಡಿರೋದೇ ಹಂಗೆ. ಮತ್ತು ನಾವೆಲ್ಲರೂ ಓಡ್ತಾ ಇರೋದು ಕಾಯಿಲೆ. ಎಷ್ಟು ಜನ ಬರ್ತಾರೆ ಇವತ್ತು, ನೀವು ಹೇಳ್ದಂಗೆ ನಾನು 40 ಲಕ್ಷ ನೋಡಿದ್ದೀನಿ. ದೊಡ್ಡ ದೊಡ್ಡ ಡಾಕ್ಟ್ರುಗಳು ಬರ್ತಾರೆ,
ದೊಡ್ಡ ದೊಡ್ಡ ಮನೆಯವರಿಂದ ಬರ್ತಾರೆ, IASಗಳು ಎಲ್ಲ ನೋಡ್ತೀನಲ್ಲ, ಡಾಕ್ಟ್ರೇ ನನಗೆ ಇದಿಲ್ಲ ತಾನೆ. ಅಂದರೆ ಕಾಯಿಲೆ ಬಗ್ಗೆ ಇರೋಷ್ಟು ಗಮನ, ಕೇಂದ್ರೀಕೃತವಾದ ಗಮನ ಆರೋಗ್ಯದ ಬಗ್ಗೆ ಯಾರಿಗೂ ಇಲ್ಲ. ಆರೋಗ್ಯನ ನಿರ್ವಹಣೆ ಮಾಡೋದು ಬಹಳ ಸುಲಭ, ರೋಗ ನಿರ್ವಹಣೆ ಕಷ್ಟ. ನಮ್ಮ ಎಲ್ಲ ಡಾಕ್ಟ್ರುಗಳು ಕೂಡ ಮೆಡಿಕಲ್ ಫೀಲ್ಡಲ್ಲಿ ನೀವು ಯಾರನ್ನೇ ತಗೊಳ್ಳಿ, ಯಾರಾದರೂ ನಿಮಗೆ ಕಾಯಿಲೆ ಇಲ್ಲದೆ ಬದುಕೋದು ಹೆಂಗೆ ಅಂತ ಹೇಳ್ಕೊಡ್ತಾರಾ? ಇಲ್ಲ. ಅಥವಾ ಕಾಯಿಲೆ ಬಂದ್ಮೇಲೆ ನೀವು ನಮ್ಮ ಹತ್ರಕ್ಕೆ ಬನ್ನಿ ಅಂತ ಹೇಳ್ಕೊಡ್ತಾರ? ಕಾಯಿಲೆ ಬಂದ್ಮೇಲೆ ನಮ್ಮ ಹತ್ರನೇ ಬನ್ನಿ ಅಂತ ಹೇಳ್ಕೊಡ್ತಾರೆ. ಸೊ ನಿಜ ಹೇಳಬೇಕು ಅಂದ್ರೆ ಇದು ಹೆಲ್ತ್ ಇಂಡಸ್ಟ್ರಿ ಅಲ್ಲ, ಇದು ಸಿಕ್ ಇಂಡಸ್ಟ್ರಿ. ಓಕೆ. ಯಾಕೆ ಸಿಕ್ಕಾಗಿರೋರು ಬೇಕು ಹೆಲ್ತ್ ಇಂಡಸ್ಟ್ರಿಗೆ, ಸಿಕ್ಕಾಗಿರೋರು ಬೇಕು. ನೀನ್ ಚೆನ್ನಾಗಿದ್ರೆ ನನಗೇನು ಬಂತು? ಸೊ ನಮ್ಮೆಲ್ಲರ ನೋಡಿ, ನಾನು ಓದುವಾಗ ಫಸ್ಟ್ ಇಯರಲ್ಲಿರುವಾಗ ಫಾಸ್ಟಿಂಗ್ ಬ್ಲಡ್ ಶುಗರು 120 ನಾರ್ಮಲ್ ಅಂತ ಹೇಳಿದರು. ಪೋಸ್ಟ್ ಪ್ರ್ಯಾಂಡಿಯಲ್ಲಿ ಊಟ ಆದಮೇಲೆ 140 ಅಂತ ಹೇಳಿದರು. ಈಗ ಎಲ್ಲಿ ಬಂದು ಕುತ್ಕೊಂತು 100ಗಿಂತ ಕೆಳಗಿಳಿಸ್ಬಿಟ್ರು. ಅದೆಷ್ಟೋ ಮಿಲಿಯನ್ ಜನ ಡಯಾಬಿಟಿಕ್ ಔಷಧಿಗಳನ್ನ ತೊಗೊಳಕ್ಕೆ ಶುರು ಮಾಡಿದರು. ಸೊ ಆರೋಗ್ಯ ವ್ಯವಸ್ಥೆಯಾಗಿ ಉಳ್ಕೊಳ್ದೇನೆ, ಇದು ಸೇವಾ ಕ್ಷೇತ್ರದಲ್ಲಿ ಉಳ್ಕೊಳ್ದೇನೆ, ಇದೂ ಕೂಡ ಒಂದು, ಅದಕ್ಕೆ ನಾನು ಹೇಳಿದ್ದು ಹೆಲ್ತ್ ಇಂಡಸ್ಟ್ರಿ ಆಗ್ಬಿಡ್ತು. ಹೆಲ್ತ್ ಆ್ಯಕ್ಚುಲಾಗಿ ಏನಾಗಬೇಕಾಗಿತ್ತು ನಮ್ಮ ಕಾಲದಲ್ಲಿ, ನನಗೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಒಂದು ಹಳ್ಳಿಯಿಂದ ಬಂದವನು, 1975 ಇಲ್ಲಿಗೆ ಬಂದೆ. ಅದಕ್ಕೆ ಮುಂಚೆ ಹಳ್ಳಿಲೇ ಇದ್ದೆ 15 ವರ್ಷ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮೂರಲ್ಲಿ ಯಾರಾದರೂ ಒಬ್ಬರು ಡಾಕ್ಟ್ರ್ ಹತ್ರಕ್ಕೆ ಹೋಗ್ತಾರೆ ಅಂದರೆ ನಾವು ಅವ್ರನ್ನ ಮಗುಮ್ಮಾಗಿ ನೋಡ್ತಾ ಇದ್ವಿ ಅಂತ ಮುಸಿ ಮುಸಿ ನಗ್ತಾ ಇದ್ವಿ. ಇಡೀ ನಮ್ಮೂರಲ್ಲಿ ಒಬ್ರು ಅಂಗಡಿ ಇಟ್ಕೊಂಡಿದ್ದ ಶೆಟ್ರು ಇನ್ಸುಲಿನ್ ತಗೊಳ್ಳೋರು. ನಾವೆಲ್ಲ ಹುಡುಗರು ಕದ್ದಾಗ ಹೋಗಿ ಕಿಟಕಿನಲ್ಲಿ ಎಲ್ಲ 5 ಜನನ್ನು ನಿಂತ್ಕೊಂಡು 7 ಜನ ಇದ್ವಿ ನಾವು. ಅವ್ನು ಹೆಂಗೆ ಅದನ್ನ ಕಾಯಿಸ್ತಾನೆ, ಹೆಂಗೆ ಸೂಜಿ ಹಾಕೊಂತಾನೆ ಒಂದು ಅಷ್ಟು ಆಗೋದು. ಇವಾಗ ಯಾರು ಏರ್ಪೋರ್ಟ್ ಅಲ್ಲಿ, ರೈಲ್ವೆ ಸ್ಟೇಷನ್ ಇಲ್ಲಿ, ಮನೆ ಸಣ್ಣ ಮಕ್ಕಳು ಕೂಡ ಚುಚ್ಕೊಳ್ತಾರೆ, ಹೊಟ್ಟೆಗೆ, ಕೈಗೆ, ಕಾಲಿಗೆ. ಆ ಲೆವೆಲ್ಗೆ ಬಂದು ನಿಲ್ತು. ಯಾಕೆಂದ್ರೆ ನಾವೆಲ್ಲರೂ ಅಲ್ಲಿ ತಂದು ನಿಲ್ಸಿದ್ವಿ. ಸೊ ನಾವು ಕಾಯಿಲೆಯಿಂದ ಜನರನ್ನು ಹೆದರಿಸ್ತಾ ಇದ್ದೀವಿ, ಅದಾಗಬಾರ್ದು. ಆರೋಗ್ಯ ನಿರ್ವಹಣೆ ಬಹಳ ಸುಲಭ, ಕಾಯಿಲೆಯ ನಿರ್ವಹಣೆ ಕಷ್ಟ. ಆರೋಗ್ಯ ಅಂತಿದ್ದಂಗೆ, ಹೆಲ್ತ್ ಇಂಡಸ್ಟ್ರಿ ಅಂತಿದ್ದಂಗೆ ನಾವೆಲ್ಲರೂ ಕಾಯಿಲೆ ಬಗ್ಗೆನೇ ಯೋಚನೆ ಮಾಡ್ತೀವಿ. ನೀನ್ ಹೆಂಗ್ ಆರೋಗ್ಯವಾಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ. ಅದಕ್ಕೆ ನೀವು ಕೇಳ್ದಂಗೆ ಬಹುಶಃ ನೀವು ಆಯ್ಕೆ ಮಾಡ್ಕೊಂಡಿರೋ ಟಾಪಿಕ್ ಕರೆಕ್ಟ್ ಆಗಿದೆ. ನಾವು ರೋಗ ನಿರ್ವಹಣೆ ಮಾಡೋದಾ, ಆರೋಗ್ಯ ನಿರ್ವಹಣೆ ಮಾಡೋದಾ, ಯಾವ್ದು ಮಾಡೋದು? ಐ ಥಿಂಕ್ ಆರೋಗ್ಯ ನಿರ್ವಹಣೆ. ಸಿ 1/3 ಪಾಪ್ಯುಲೇಷನ್ ಆಫ್ ಇಂಡಿಯಾ ಡೋಂಟ್ ನೋ ವೆನ್ ದೇ ವಿಲ್ ಗೆಟ್ ದೇರ್ ನೆಕ್ಸ್ಟ್ ಫುಡ್. ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲ ರೀ ಈ ದೇಶದಲ್ಲಿ. ಈ ಬೆಂಗಳೂರು ಅಂತ ನಗರಗಳು, ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲ ಶೋಕಿ ಐಷಾರಾಮ, ಎಲ್ಲ EMI ತಗೊಂಡು, ಎಲ್ಲ ಕಾರ್ ತಗೊಂಡು ಜಿಂಗ್ ಜಾಂಗ್ ಮಾಡೋದು, ಇದೆಲ್ಲ ನೋಡ್ತೀವಿ ನಾವು. ಬಟ್ ಸತ್ಯ ಏನು ಅಂದರೆ ಇವರೆಲ್ಲರೂ ಆರೋಗ್ಯವಾಗಿದ್ದಾರಾ? ಆರೋಗ್ಯವಾಗಿರೋಕ್ಕೇನು? ಇನ್ಫ್ಯಾಕ್ಟ್ ನಾನು ನಿನ್ನೆನೋ ಮೊನ್ನೆ ಯಾರಿಗೋ ನನ್ನ ಹಳೆ ಫ್ರೆಂಡ್ ಸಿಕ್ದ, ಏನೋ ಇಲ್ಲಿಗೆ ಹಿಂಗಾಗ್ಬಿಟ್ಟಿದೆ ಅಂತೆ ಈಗ 25 ವರ್ಷದಲ್ಲಿ ಇವಾಗ. ಐ ಸೆಡ್ ಇಲ್ಲ ಗುರು, ನೀನು ನಂಗೆ 3 ಅಡಿ 6 ಅಡಿ ಜಾಗ ತೋರಿಸು, ಎಲ್ಲರೂ ತೋರಿಸು, ಫುಟ್ಪಾತ್ ಮೇಲೆ ಬೇಕಾದ್ರೆ ತೋರಿಸು, ಕವರಿಂಗ್ ಚೆನ್ನಾಗಿರ್ಬೇಕಷ್ಟೇ, ಮಲಗಕ್ಕೆ ರೆಡಿ, 2 ಹೊತ್ತಿನ ಬಿಸಿ ಅನ್ನ ಸಾರು ಹಾಕ್ಬಿಡುವರು, ನನ್ನ ಜೀವನ ಆಗೋಯ್ತು. ಯಾರು ಸಿರಿವಂತರೋ, ಯಾರು ಐಷಾರಾಮಿ ಜೀವನ ನಡೆಸ್ತಾ ಇರ್ತಾರೋ ಅವರೆಲ್ಲರಿಗೂ ರೋಗಗಳಿದೆ. ಸೊ 1 ಮಿಲಿಯನ್ ಊಟಕ್ಕಿಲ್ದೇ ಇರೋರಿಗೆ ರೋಗಗಳ ಕಡಿಮೆನಾ? ನಾನು ಇನ್ನೊಂದು ಥರ ಹೇಳ್ತೀನಿ. ಅದು ಯಾಕೆ ಅಂದರೆ, ನೀವು ಹಂಗೆ ಕೇಳಿದರೆ ಸಿರಿವಂತರೆಲ್ಲರೂ ಅನಾರೋಗ್ಯದಿಂದನೇ ಇದ್ದಾರೆ, ಬಡವರೆಲ್ಲ ಚೆನ್ನಾಗೇ ಇದ್ದಾರೆ ಅಂತಲೂ ಹೇಳಂಗಿಲ್ಲ. ಹೆಚ್ಚು ಕಡಿಮೆ ಇಲ್ಲ, ಬಡವ್ರಿಗೆ ಇಲ್ಲ ಇಲ್ಲ ಇಲ್ಲ, ಅವನು ಅಲ್ಲಿದ್ದಾನೆ, ನನಗಿದು ಬೇಕು, ಅವನಿಗೆ ಅದಿದೆ, ನನಗಿದು ಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಕೆಟ್ಟೋಗಿದ್ದಾನೆ. ಮಾನಸಿಕ ರೋಗ ಬಂದ್ಬಿಟ್ಟಿದೆ. ಮಾನಸಿಕವಾಗಿ ಫಸ್ಟ್ ಪ್ರಾಬ್ಲಮ್ ಸೆಂಟ್ರಲ್ ಗೌರ್ಮೆಂಟಲ್ಲೇ ಮೇಡಮ್ ಶುರುವಾಗೋದು, ಆಮೇಲೆ ಸ್ಟೇಟ್ ಗೌರ್ಮೆಂಟಿಗೆ ಬರುತ್ತೆ. ಸೊ ಮನಸ್ಸನ್ನು ಯಾರು ಸದೃಢವಾಗಿ ಇಟ್ಕೊಳ್ತಾನೆ, ಮನಸ್ಸನ್ನು ಮಲ್ಲಿಗೆ ಅಂತ ಇಟ್ಕೊಳ್ತಾನೆ, ರಾಗ ದ್ವೇಷ ಭಾವಗಳಿಲ್ಲದೆ ಇಟ್ಕೊಳ್ತಾನೆ, ಅವನು ಆರೋಗ್ಯವಾಗೇ ಇರ್ತಾನೆ. ಅದ್ರ ಅರ್ಥ ದುಡ್ಡಿದ್ದವ್ರಿಗೆ ಮಾತ್ರ ಕಾಯಿಲೆ ಬರಬೇಕು ಅಂತೇನಲ್ಲ. ನೀವು ಅಲ್ಲಿ ಹೋಗಿ, ನೀವು ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಳ್ಳಿ, ಯಾರಿಗೂ ಹೇಳ್ದಂಗೆ ಒಂದು ಕ್ಯಾಮ್ರಾ ಹಾಕ್ಕೊಂಡು ನಿಂತ್ಕೊಳ್ಳಿ. ಅಲ್ಲಿ ಬಡವರು, ಒಟ್ಟಿಗಿಲ್ದೇ ಇರೋರು, ರೋಗಿಷ್ಠರು, ಬೇಡೋರು ಎಲ್ಲರೂ ಬರ್ತಾರೆ ಅಲ್ಲಿ. ಅವ್ರಿಗೆಲ್ಲ ಕ್ಯಾನ್ಸರೇ ಯಾಕೆ ಬಂತು? ಸೊ ಸಿಂಪಲ್ ಆ್ಯಸ್ ದ್ಯಾಟ್. ಕಾಯಿಲೆ ಯಾರಿಗೆ ಬೇಕಾದರೂ ಬರ್ಬೋದು, ಆದರೆ ನಮ್ಮ ಸರ್ಕಾರಗಳು ಕೂಡ ಮಾಡಿದ್ದಾವೆ, ಇಲ್ಲ ಅಂತ ಯಾರ ಮೇಲೆ ಬೇಕಾದ್ರೂ ಗೂಬೆ ಸುಲಭವಾಗಿ ಕೂರಿಸ್ಬೋದು, ಸುಲಭವಾಗಿ ಹೇಳ್ಬೋದು, ಅದೇನು ದೊಡ್ಡದಲ್ಲ. ಸರ್ಕಾರಗಳು ಕೂಡ ಏನು ಗೊತ್ತಾಗಬೇಕಾಯಿತು, ಕ್ಲೀನ್ ವಾಟರ್, ಗುಡ್ ಫುಡ್, ಒಳ್ಳೆ ಆರೋಗ್ಯ, ಫ್ರೀ ಎಜುಕೇಷನ್, ಇಷ್ಟು ಕೊಟ್ಟಿದ್ದಿದ್ರೆ
ನಮ್ಮ ದೇಶ ಇನ್ನೂ ಚೆನ್ನಾಗಿರ್ತೀವಿ. ಮೂಲಭೂತ ಸೌಕರ್ಯಗಳ ಕೊರತೆ ಇವತ್ತು ನಮ್ಮಲ್ಲಿ ಯಥೇಚ್ಛವಾಗಿ ಎದ್ದು ಕಾಣ್ತಿದೆ. ಎದ್ದು ಕಾಣ್ತಾ ಇದೆ ಅಲ್ಲ, ಅದೇ ಕಾರಣ ಅಂತೀನಿ. ರೋಗಗಳು ಬರೋದಕ್ಕೆ, ರೋಗಗಳು ಬರ್ದೋಕೆ ಡಿಫಿಷಿಯನ್ಸಿ ಡಿಸೀಸಸ್ ಎಷ್ಟು ಜನಕ್ಕಿದೆ. ಒಳ್ಳೆ ಕುಡಿಯೋ ನೀರಿಲ್ಲ, ಅವನಿಗೆ ಕ್ಯಾಲ್ಸಿಯಂ ಕೊರತೆ, ಇವ್ರು ಯಾರೋ ಮಕ್ಕಳಿಗೆ ಇನ್ನೇನು ಸಿಗ್ತಾ ಇಲ್ಲ, ಆ ಮಕ್ಕಳಿಗೆ ಏನು ಸಿಗ್ತಾ ಇಲ್ಲ. ಹಳ್ಳಿಗಳಲ್ಲಿರೋ ಅಂಥವ್ರಿಗೆ ಇನ್ಯಾರ್ದೋ ನೀರಲ್ಲಿ ಶಿಲೀಂಧ್ರಗಳಿರೋವಂಥ ಫ್ಲೋರೈಡ್ ನೀರು ಹಾಕ್ಬಿಟ್ಟು ಬರ್ತಾ ಇದೆ. ಅಂದರೆ ಕುಡಿಯೋ ನೀರು, 2 ಹೊತ್ತಿನ ಊಟ, ಮಲಗೋಕ್ಕೊಂದು ನೆಮ್ಮದಿ ಇರೋವಂಥ ಒಂದು ಸೂರು ಇಷ್ಟು ಸಿಕ್ಕಿದ್ದಿದ್ರೆ ನಮ್ಮ 80% ಆರೋಗ್ಯದ ತೊಂದರೆಗಳು ಸರಿ ಇರ್ತಿತ್ತು. ಇದ್ರ ಬಗ್ಗೆ ಯಾರೂ ನೋಡ್ತಾ ಇಲ್ಲ. ನಂಬರ್ 1. ನಂಬರ್ 2, 75% ಆಫ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಲೀವ್ಸ್ ಇನ್ ದ ರೂರಲ್ ಸೈಡ್. ನಾವು ಅದ್ರ ಕಡೆ ಗಮನನೇ ಹರಿಸಲ್ವಲ್ಲ. ನಮ್ಮದೆಲ್ಲ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಎಲ್ಲ ಇರೋವಂಥದ್ದು, ಅಂಥ ಆರ್ಟು, ಇಂಥ ಇದು ಅದು ಎಲ್ಲ ಆಲ್ಮೋಸ್ಟ್ ಹಂಗೆ ತೆಗಿಯೋಕೆ ಹೋದ್ವಿ. ಸೊ ಹಂಗಾಗಿ ನೀವು ಕೇಳಿದ ಪ್ರಶ್ನೆಗೆ ಅಂಥವ್ರಿಗೆ ಕಾಯಿಲೆ ಬರುತ್ತೆ, ಇಂಥವ್ರಿಗಿಲ್ಲ ಅಂತಲ್ಲ. ನನ್ನ ಪ್ರಕಾರ ಇನ್ಫ್ಯಾಕ್ಟ್ ಕಾಯಿಲೆಯನ್ನು ಬರೆಸ್ಕೊಳ್ಳೋ ಅಶಕ್ತತೆ ಹೋಮಿಯೋಪತಿನಲ್ಲಿ ನಾವೇನು ಹೇಳ್ತೀವಿ, ಯಾರಿಗೆ ಕಾಯಿಲೆ ಬರುತ್ತೆ ಅಂತ ಹೇಳ್ತೀವಿ. ಕಾಯಿಲೆ ಈಗ ಉದಾಹರಣೆಗೆ ನೀವು ಹೇಳ್ತೀರಾ ಸಿಗರೇಟ್ ಸೇದೋರಿಗೆಲ್ಲ ಲಂಗ್ ಕ್ಯಾನ್ಸರ್ ಬಂದ್ಬಿಡ್ತು, ಗುಟ್ಕಾ ಹಾಕ್ದವ್ರಿಗೆಲ್ಲ ಬಾಯಿನ ಕ್ಯಾನ್ಸರ್ ಬಂದ್ಬಿಡ್ತು. ಇಲ್ಲ, ಆಗ್ತವ್ರು ಎಲ್ರಿಗೂ ಬರಲಿಲ್ಲ. ಏನು ಆಗ್ತಾ ಇದ್ದ ಸನ್ಯಾಸಿಗಳಿಗೆ ಕ್ಯಾನ್ಸರ್ ಬಂತು. ನಮ್ಮ ಈ ಮಲೆನಾಡು ಕಡೆ ಬೆಳಿಗ್ಗೆನೆ ಅಜ್ಜ ಮಗ ಮೊಮ್ಮಗ 30 ಶುರು ಮಾಡ್ಕೊಂತಾರೆ. ಫುಲ್ ಬರ್ತಾರೆ, ಹಂದಿ ಮಾಂಸನೇ ತಿಂತಾರೆ, ಸಾಯಂಕಾಲ ಯಾರು ಸಿಕ್ಕಿದ್ರು ಸರಿ ಒಬ್ಳು ಅನ್ನೋ ಆಟಿಟ್ಯೂಡ್ ಅಲ್ಲಿ ಜೀವನ ಎಲ್ಲ ಬೆಳ್ಕೊಂಡ್ ಬಂದಿದ್ದಾರೆ. ಕ್ಯಾನ್ಸರ್ ಅಂದ್ರೆ ಏನು ಅಂತಾರೆ. ಇವ್ರು ಯಾರೋ ನಮ್ಮ ಸ್ವಾಮೀಜಿಗೆ ಪಾಪ ಗಂಟ್ಲು ಕ್ಯಾನ್ಸರ್. ಅನುವಂಶೀಯತೆ, ಪರಿಸರ ಅನ್ನೋದಕ್ಕೆ ದೊಡ್ಡ ಮೀನಿಂಗ್ ಇದೆ. ಪರಿಸರ ಅಂದ್ರೆ ನಮ್ಮವ್ರು 4 ಗಿಡ ಹಾಕ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಡೋದಲ್ಲ. ಇಟ್ಸ್ ನಾಟ್ ದಾಟ್. ಇಟ್ ಈಸ್ ಜಸ್ಟ್ ನಾಟ್ ದಾಟ್. ನಾವು ಪರಿಸರ ಅಂದ ಹಂಗಾರೆ ಅರಣ್ಯದಲ್ಲೇ ಇರೋನಿಗೆ ಹಳ್ಳಿಲಿರೋನಿಗೆ ಕಾಯಿಲೆನೇ ಬರಬಾರ್ದಪ್ಪ. ಹೇಳಕ್ಕೆ ಹೆಸರಿಲ್ದ ಕಾಯಿಲೆಗಳು. ನೆನ್ನೆ ಯಾವುದೋ ಒಂದು ಹಳ್ಳಿಯಿಂದ ಹುಡುಗನ ಕರ್ಕೊಂಡ್ಬಂದಿದ್ರೆ ಹುಬ್ಳಿಯಿಂದ, ಅವನಿಗೆ ಅಕ್ಯೂಟ್ ಲಿಂಫ್ಯಾಟಿಕ್ ಲಿಕ್ವಿಮಿಯಾ, ಬ್ಲಡ್ ಕ್ಯಾನ್ಸರ್ ಅವನಿಗೆ. ಇನ್ನೊಬ್ಬನಿಗೆ ಆಟೋಮ್ಯೂನ್ ಡಿಸಾರ್ಡರು, ನಿಂತ್ಕೊಳಕ್ ಆಗ್ತಾ ಇಲ್ಲ, ಕೂತ್ಕೊಂಡ್ರೆ. ಇದು ಅನುವಂಶೀಯವಾಗಿ ಬರುವಂಥ ಕಾಯಿಲೆ. ಪರಿಸರ ಅಂದ್ರೆ ನೀವು ಹೇಳ್ದಂಗೆ ನೀವು ಹೊಂದಾಣಿಕೆ ಇಲ್ಲದೆ ಇರೋದು. ಈಗಿನ ಜಗತ್ತಲ್ಲಂತೂ 3 ಮುಖ್ಯ ಕಾರಣಗಳನ್ನ ನೋಡ್ತೀನಿ ಜನರಲ್ಲಿ. ನನಗೆ ಏನಾದರೂ ಪರವಾಗಿಲ್ಲ, ಈ ಅನಿತಾ ಚೆನ್ನಾಗಿರಬಾರ್ದು, ಅವಳು ಭಾಳ ಮರಿತಾ ಇದ್ದಾಳೆ, ಅವಳಿಗೇನಾದ್ರು ಮಾಡಿ ಅವಳು ಆ ಕಡೆ ತಿರ್ಕೊಂತಿದ್ದಂಗೆ ಪೆನ್ ತಗೊಂಡು ಇಂಕ್ ಹಾಕಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ, ನಂಗೆ ಮಜಾ ತಗೊಳ್ತೀನಿ. ಸೊ ಇನ್ನೊಬ್ಬರು ನನ್ನ ಕಣ್ಣೆ ಎದುರುಗಡೆ ಚೆನ್ನಾಗಿರಬಾರ್ದು. ಎರಡನೇದು, ವಿನಾಕಾರಣ ನಿಮ್ಮನ್ನು ದ್ವೇಷಿಸುವವರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ನಂಗೂ ನಿಂಗೂ ಸಂಬಂಧನೇ ಇಲ್ಲ, ನೀನಂತೂ ಚೆನ್ನಾಗಿ ಕಾಣಿಸ್ತೀಯಾ, ಅವಳನ್ ಬಿಡ ಅಂತ ಶುರು ಮಾಡ್ಬಿಡ್ತೀನಿ. ಮತ್ತೆ ಸಾಧ್ಯ ಆದ್ರೆ ನೀವು ಇನ್ನೂ ಮಿಂಚಿದ್ರೆ ನಿಮ್ಗೆ ಎಲ್ಲಿ ಕತ್ರಿ ಹಾಕ್ಬೋದು, ನಿಮ್ಗೆ ಎಲ್ಲಿ ಸೈಡಿಂದ ಚಾಕು, ನಿಮ್ಮವ್ರೆ ಪಕ್ಕದವ್ರೆ ಹಾಕದವ್ರೆ, ಯಾರೂ ಬೇಕಾಗಿಲ್ಲ. ನಮ್ಗೆ ಯಾರು ನಮ್ಮನ್ನೆಲ್ಲ ಹೊಡೆದಾಕಕ್ಕೆ, ನಮ್ಮ ಸಂಸಾರಗಳನ್ನ ಹೊಡೆದಾಕಕ್ಕೆ, ನಮ್ಮ ಸಮಾಜನ ಹೊಡೆದಾಕಕ್ಕೆ ಪಾಕಿಸ್ತಾನದವರು ಚೈನಾದವರು ಎಲ್ಲ ಬೇಕಾಗಿಲ್ಲ. ನಮ್ ಜೊತೆಲಿ ಇರೋರೆ, ಅಧಿಕಾರದಲ್ಲಿ ಇರೋರು ಅವರಿಬ್ರು ಹೆದರಿಕೆ ತೋರಿಸ್ಕೊಂಡು ಅವರು ಅಧಿಕಾರ ಮಾಡ್ತಾ ಇದ್ದಾರೆ. ಖಂಡಿತ ಡಾಕ್ಟ್ರೆ, ಇವತ್ತಿನ ಈ ಒಂದು ಕಾಯಿಲೆಗಳು ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಹೋಮಿಯೋಪತಿ ಚಿಕಿತ್ಸೆ ಹೇಗೆ ಸಹಕಾರಿಯಾಗಿದೆ? ನಾನು ಅದನ್ನು ಮುಗಿಸ್ಬಿಡ್ತೀನಿ. ಈಗ ನನ್ನ ಪ್ರೀವಿಯಸ್ಸು ಪರಿಸರ ನಾನು ಹೇಳಿದೆ, ಅನುವಂಶೀಯತೆ, ಪರಿಸರ, ಕಾಯಿಲೆಯನ್ನು ಭರಿಸಿಕೊಳ್ಳುವ ಅಶಕ್ತತೆ ಮನುಷ್ಯನಲ್ಲೇ ಇರುತ್ತೆ. ಉದಾಹರಣೆಗೆ ಒಂದು ಅವಳಿ ಜವಳಿ ಮಕ್ಕಳು ಫ್ರಿಜ್ಜಲ್ಲಿರೋ ಹಾಲು ಕುಡಿದ್ರು, ಒಬ್ಬನಿಗೆ ಟೈಫಾಯ್ಡ್ ಬಂತು, ಇನ್ನೊಬ್ರಿಗೆ ಟೈಫಾಯ್ಡ್ ಬರಲಿಲ್ಲ. ಅಂದರೆ ಒಂದೇ ಅನುವಂಶೀಯತೆ, ಒಂದೇ ಪರಿಸರದಲ್ಲಿ ಬೆರೆದ 2 ಮಕ್ಕಳುಗಳಿಗೆ ಒಂದೇ ಕಾರಣದಿಂದ, ಒಂದೇ ಸಾಲ್ಮೊನೆಲ್ಲ ಟೈಫೈಯಿಂದ, ಒಂದೇ ಡೆಂಗ್ಯೂ ಇಂದ ಸೊಳ್ಳೆ ಕಚ್ಚಿದ್ರೂ ಇವಳಿಗೆ ತೊಂದರೆ ಬಂತು, ಅವಳಿಗೆ ಬರಲಿಲ್ಲ. ಕಾಯಿಲೆಯನ್ನು ಭರಿಸಿಕೊಳ್ಳುವ ಅಶಕ್ತತೆ, ಇದು ಹೋಮಿಯೋಪತಿನಲ್ಲಿ ಹೇಳ್ತೀವಿ. ನೀವು ಕೇಳಿದ್ರಿ ಹೋಮಿಯೋಪತಿನಲ್ಲಿ ಹೆಂಗೆ ಮಾಡ್ತೀರಾ ಅಂತ. ಹೋಮಿಯೋಪತಿ ಅಬ್ಸಲ್ಯೂಟ್ಲಿ ಭಿನ್ನ. ಹೋಮಿಯೋಪತಿಯನ್ನು ಕಂಡಿಡಿದ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹಾನಿಮನ್ ಡಾಕ್ಟರ್ಗಳಲ್ಲಿ ಅಂದಿನ ಕಾಲದ 3rd ಬೆಸ್ಟ್ ಅಲೋಪತಿಕ್ ಡಾಕ್ಟರ್ ಆಗಿದ್ರು. ಅವರೊಬ್ಬ ಸೈಂಟಿಸ್ಟು, 12 ಭಾಷೆ ಮಾತಾಡ್ತಾ ಇದ್ರು, ಒಬ್ಬ ಪೋರ್ಸಲಿನ್ ಪೇಂಟರ್ ಮಗ, ಬಹಳ ಬಡತನದಲ್ಲಿ ಹುಟ್ಟವರು, ಈ ಪ್ರಪಂಚದ ದಿಕ್ಕು ದೆಸೆಗಳನ್ನು ಬದಲಾಯಿಸಿದವರು. ಎಲ್ಲೋ ಆಡ್ ಮ್ಯಾನ್ ಅವ್ರು ನನ್ನಂತ ಹಳ್ಳಿಲಿ ಹುಡ್ತಾರೋ, ಇವನಂತ ಯಾರೋ ಅಲ್ಲಿ ಕೂತಿದ್ದವನು ನೀರಲ್ಲಿ ಸ್ನಾನ ಮಾಡೋನು ಯುರೇಕ ಅಂತ ಎದ್ದೋಡೋದ. ಆ ಮೇಡಮ್ ಕ್ಯೂರಿ ಅಲ್ಲೆಲ್ಲೋ ಕಂಡಿಡಿದು, ರಾಕ್ ಫೆಲ್ಲರ್ ಫೌಂಡೇಶನ್ ಅವರಾಗಲಿ, ಟಾಟಾ ಬಿರ್ಲಾ ಫೌಂಡೇಶನ್ನವರಾಗಲಿ ಬೇಸಿಕ್ ಸೈನ್ಸಲ್ಲಿ ಏನನ್ನು ಕಂಡುಹಿಡಲಿಲ್ಲ. ಈ ವ್ಯಕ್ತಿ ಎಡ್ವರ್ಡ್ ಜನ್ನರ್ ಇರ್ಬೋದು, ವಿಲಿಯಂ ಹಾಸ್ಲರ್ ಇರ್ಬೋದು, ನಾನು 10 ಹೆಸರು ಹೇಳುವಲ್ಲೇ. ನಾನು ಈ ಪ್ರಪಂಚದ ದಿಕ್ಕು ದೆಸೆಯನ್ನು ಆರ್ಡಿನರಿ ಮನುಷ್ಯ ಇದ್ದವನು
ಹೆಂಗ್ ಬದಲಾಯಿಸ್ದ ಅಂತ. ಇವರು ಅದರಲ್ಲಿ ಒಬ್ಬರಾಗ್ತಾರೆ. ಇವರು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಸಿಸ್ಟಮ್ಗೆ ಒಂದು ಮೂಲ ನಿಯಮ ಅಂತ ಇಲ್ವಲ್ಲ ಅಂತ ಅವ್ರದ್ದು ಪ್ರಾಬ್ಲಮ್ಮು. ಅವ್ರದ್ದು ಮಗ ಡೈರಿಯಾ ಆಗಿ ಸತ್ತೋಗ್ತಾನೆ, ಪ್ರಾಕ್ಟೀಸ್ ಮಾಡೋದು ಬಿಡ್ತಾರೆ. ಅವನದೇನು ಲೆಕ್ಕ ಅಂದರೆ, ಇವತ್ತು ಜ್ವರ ಬಂತು, ಪ್ಯಾರಾಸೈಟಮಾಲ್ ಕೊಟ್ಟೆ, ಇಳೀತು ಜ್ವರ, ಮತ್ತು ನಾಳೆ ಬಂತು, ಮತ್ತು ಪ್ಯಾರಾಸೈಟಮಾಲ್ ಕೊಟ್ಟೆ, ಮತ್ತೆ ಇಳೀತು. ಮೂಲ ಕಾರಣಕ್ಕೆ ಒಂದಿದೆ ಅನ್ನೋದಕ್ಕೆ ಆತ ಈ ವಾಸ್ ಬಿಟ್ಟರು ಅದನ್ನು. ಐ ಥಿಂಕ್ ಹೊಟ್ಟೆ ಹೊರೆ ಕನ್ನಡ ಭಾಷೆಯಲ್ಲಿ ಭಾಳ ಅವರು ಈ ವಾಸ್ ಜೀನಿಯಸ್ ಇನ್ 12 ಲ್ಯಾಂಗ್ವೇಜಸ್. ಸೊ ಇಂಗ್ಲೀಷ್ನಿಂದ ಐ ಥಿಂಕ್ ಕಾಲನ್ಸ್ ಮೆಟ್ರಾ ಮೆಡಿಕಾ ಅಂತ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಲೈನ್ ನಾವೆಲ್ಲ ಆಗಿದ್ರೆ ಮಗ್ಗಿ ಕಮಗ್ಗಿ ಹಿಂಗೆ ಹೊಡೆದ್ಬಿಟ್ಟು ಬರಿತಾ ಇದ್ವಿ. ಅದರಲ್ಲಿ ಏನು ಬರ್ದಿತ್ತು, ಒಂದು ಅಕ್ಷರ ಅಂದರೆ ಸಿಂಕೋನಾ ಬಾರ್ಕ್ ಇದೆಯಲ್ಲ, ಕ್ವಿನೈನ್ ಅಂತ ಕರಿತೀವಿ ಅದಕ್ಕೆ. ಮಲೇರಿಯಾಗೆ ಅವಾಗ ಮಲೇರಿಯಾದಿಂದ ಪೆರೂನಲ್ಲಿ ಬಹಳ ಜನ ಸಾಯ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಜನ ಸಾಯ್ತಾ ಇರ್ತಾರೆ. ಅಲ್ಲಿ ಇವನಿಗೆ ಇವನ ಪ್ರಿಡಿಸೆಸರ್ಗೆ ಒಂದು ಅರ್ಥ ಆಗುತ್ತೆ. ಆ ಪೆರೂನಲ್ಲಿರೋರು ಒಂದು ನದಿನ ದಾಟಬೇಕಾಗಿರುತ್ತೆ. ಆ ನದಿ ಕೊರೆದೋಗೋದು ಅಂತಾರಲ್ಲ, ಅಂತ ಕೊರೆಯೋದು. ಅಲ್ಲಿಂದ ಕೊರೆದು ಚಳಿನಲ್ಲಿ ದಾಟಿದ ಮೇಲೆ ಹೊರಗಡೆ ಬಂದವರು ಗಡಗಡ ನಡುಗೋದು, ಜ್ವರ ಇದೆಲ್ಲ ಬರುತ್ತೆ. ಅವರೆಲ್ಲರೂ ಹೋಗಿ ಅಲ್ಲೊಂದು ಮರ ಇರುತ್ತೆ, ಆ ಮರದ ತೊಗಟೆ ರಸನ ಕುಡಿತಾ ಇರ್ತಾರೆ. ಅವರಿಗೆ ಆ ರೋಗ ಹೊಟ್ಟೋಗ್ತಾ ಇರುತ್ತೆ. ದಟ್ಸ್ ಹೌ ಇನಿಷಿಯಲಿ ಇಟ್ ವಾಸ್ ಫೌಂಡ್. ಆ ಕ್ವಿನೈನು ಇವನು ಬರೆದಿರುತ್ತೆ, ಅದರಲ್ಲಿ ಕ್ವಿನೈನಲ್ಲಿರುವ ಕಹಿಯೇ ಮಲೇರಿಯಾ ರೋಗ ನಿವಾರಕ ಅಂತ ಬರೆದಿರುತ್ತೆ. ಇವನು ಹೇಳ್ತಾನೆ, ಈ ಮಲೇರಿಯಾಕ್ಕಿಂತ ನಮ್ಮ ಬೇವಿನ ಚಕ್ಕೆ ಬಾಕಿ ಎಲ್ಲವೂ ಇದಾವೆ, ವೈ ಓನ್ಲಿ ಸಿಂಕೋನೋಬಾರ್ಕ್ ಅಂತ ಇವನ್ ತಲೆಗೆ ಓಡುತ್ತೆ. ಸೊ ಇವನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಇವನೇ ಆ ಸಿಂಕೋನೋಬಾರ್ಕ್ ತೊಗಟೆ, ಪೆರುವಿಯನ್ ಬಾರ್ಕ್ ಅಂತೀವಿ ಅದಕ್ಕೆ, ಅದ್ರ ತೊಗಟೆ ರಸ ಮಾಡಿ ಇವನೊಂದು 30 ml ಹಾಕೊಂತಾನೆ ರಾತ್ರಿ. ಇವನಿಗೆ ಬೆಳಿಗ್ಗೆ ಚಳಿ ಜ್ವರ ಶುರುವಾಗುತ್ತೆ. ಇವನ್ ಫ್ರೆಂಡ್ಸಿಗೆ 30 ಕೊಟ್ಕೊಂಡ್ಬರ್ತಾನೆ, ಅವ್ರಿಗೂ ಚಳಿ ಜ್ವರ ಶುರುವಾಗುತ್ತೆ. ಸೊ ಹೀಗೆ ಸಾದೃಶವಾಗಿ ಅದನ್ನು ಪ್ರೂವ್ ಮಾಡ್ತಾನೆ. ವಾಟ್ ಕ್ಯಾನ್ ಕಾಸ್ ಕ್ಯಾನ್ ಕ್ಯೂರ್ ಅಂತ, ಯಾವುದು ಉಂಟು ಮಾಡುತ್ತೋ ಅದೇ ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತ. ಸೊ ಅವನು ಅದನ್ನ ಏನು ಮಾಡ್ತಾನೆ, ಅದರಿಂದನೇ ಆ ಸಿಂಕೋನಾ ತೊಗಟೆಯಿಂದ ಮಾಡಿದ ರಸ ಇತ್ತಲ್ಲ, ಅದನ್ನು ಶಕ್ತೀಕರಣ ಮಾಡಿ ಅತ್ಯಲ್ಪ ಪ್ರಮಾಣದಲ್ಲಿ ಕೊಟ್ಟಾಗ ಅದು ನಿವಾರಕವಾಗಿ ಕೆಲಸ ಮಾಡುತ್ತೆ. ಈ ನಿಯಮದ ಮೇಲೆ ಹೋಮಿಯೋಪತಿ ನಿಂತಿದೆ. ಹೋಮಿಯೋಪತಿಯ ಮೂಲ ತತ್ವ ಏನು ಅಂದರೆ, ಒಂದು ಕಾಯಿಲೆಗೆ ಹೆಸರಿಟ್ಟು ಅದಕ್ಕೊಂದು ಔಷಧಿ ಕೊಡುವವನು ವೈದ್ಯನಲ್ಲ, ಅವನು ಔಷಧ ವರ್ತಕ ಅಂತ. ಈಸ್ ಪೆಡ್ಲರ್ ಆಫ್ ಮೆಡಿಸನ್ ಅಂತ ಕಂಡುಹಿಡಿತಾನೆ. ಮತ್ತು ಅವನು ಹೇಳ್ತಾನೆ, ಕಾಯಿಲೆ ಕೇವಲ ವೈರಸ್ಗಳಿಂದ, ಕೇವಲ ಕೀಟಾಣುಗಳಿಂದ, ಕೇವಲ ಇನ್ಯಾವುದರಿಂದನೂ ಬಂದ್ಬಿಡಲ್ಲ. ಕಾಯಿಲೆ ಬರಬೇಕಾದ್ರೆ 3 ಮುಖ್ಯ ಕಾರಣಗಳನ್ನು ಮನುಷ್ಯ ಅರ್ಥ ಮಾಡ್ಕೊಳ್ಳೇಬೇಕು ಅಂತಾನೆ. ಏನದು? ಮನುಷ್ಯ ತನ್ನ ಸಂಬಂಧವನ್ನು ಹಿತಮಿತವಾಗಿ ಸಮಾಜ, ಕಾರ್ಯಕ್ಷೇತ್ರ, ಕುಟುಂಬ, ಇದು 3 ಜೊತೆ ಸಮಾನಾಂತರವಾಗಿ ಸಾಮರಸ್ಯವಾಗಿ ಉಳ್ಕೊಂಡಿರ್ಬೇಕು. ಆ ಸಾಮರಸ್ಯ ತಪ್ಪಿದಾಗ, ಅಂದರೆ ಕಾಯಿಲೆಗೆ ಬರೀ ವೈರಸ್ಸೇ ಅಲ್ಲ, ನಾನು ಹೇಳ್ದಂಗೆ ಅದೇ ವೈರಸ್ ಬಂದವ್ರಿಗೆ ಎಲ್ರಿಗೂ ಬರಲಿಲ್ಲ. ಯಾರಿಗೋ ಮನೇಲಿ ಪ್ರಾಬ್ಲಮ್ಮು, ಹೆಂಡತಿ ಗಂಡನ ಕಾಟ, ಗಂಡನ ಹೆಂಡತಿ ಕಾಟ, ಮೇಲ್ಗಡೆ ಬಾಸ್ ಕಾಟ, ಕೆಳಗಡೆ ಹೇಳ್ದವ್ರು ಮಾತು ಕೇಳ್ತಾ ಇಲ್ಲ, ಇವಳು ಮಧ್ಯದಲ್ಲಿ ಸಿಗಾಕ್ಕೊಂಡು ಜಾಮ್ ಆಗೋಗಿದ್ದಾಳೆ ಪೂರ್ತಿ ಸ್ಯಾಂಡ್ವಿಚ್ಚು. ಸೊ ಇವಳಿಗೆ ಕಾಯಿಲೆ ಬೇಗವಾಗಿ ಬಂದಷ್ಟು ಒಬ್ಬ ಆರಾಮವಾಗಿ ನಿಶ್ಚಿಂತೆಯಾಗಿ ಬದುಕಿರೋವನಿಗೆ ಬರಲ್ಲ. ಸೊ ಹೋಮಿಯೋಪತಿ ಈ ಊನವನ್ನು ಐಡೆಂಟಿಫೈ ಮಾಡುತ್ತೆ. ಮತ್ತು ನಾನಾ ಕಾರಣಗಳಿಂದ, ಉದಾಹರಣೆಗೆ ಈ 40-45 ವರ್ಷದ ಹೆಂಗಸರುಗಳೆಲ್ಲ ಬರ್ತಾರೆ, ಡಯಾಬಿಟೀಸ್ ಅಂತ ಬರ್ತಾರೆ. ಯಾವಾಗಲಿಂದಮ್ಮ ಡಯಾಬಿಟೀಸು? ಒಂದು 50 ವರ್ಷ ಆಗಿರುತ್ತೆ. ಗಂಡಸರು ಬೇಗ ಸತ್ತೋಗ್ಬಿಡ್ತಾರೆ, ಗಂಡಂದರು. ಹೆಂಗಸರು ಜಾಸ್ತಿ ಉಳ್ಕೊಳ್ತಾರೆ. ಇವ್ರು ಕೇಳಿದರೆ ಯಾವಾಗಲಿಂದಮ್ಮ ಡಯಾಬಿಟೀಸ್ ಅಂತ ಅಸಿಸ್ಟೆಂಟ್ಸ್ ಬರ್ಕೊಂಡಿರ್ತಾಳಲ್ಲ, 6 years ಅಂತ ಬಂದಿರ್ತಾರೆ, 3 years ಅಂತ ಬಂದಿರ್ತಾರೆ. ಅವ್ರಿಗೆ ಇನ್ನೊಂದು ಹೆಜ್ಜೆ ಮುಂದೋಗಿ, ಏನಮ್ಮ ನಿನ್ನ ಜೀವನದಲ್ಲಿ ಏನಾದರೂ ಅಸಾಮಾನ್ಯವಾದ ಘಟನೆ 3 ವರ್ಷಕ್ಕೆ ಮುಂಚೆ, 6 ವರ್ಷಕ್ಕೆ ಮುಂಚೆ ನಡೆದಿತ್ತ ಅಂದರೆ, ಅದೇ ನಮ್ಮ ಯಜಮಾನರು ಹೋಗ್ಬಿಟ್ರು, ನಾನು ಬಹಳ ನೆಚ್ಚಿ ಪ್ರೀತಿಯಿಂದ ಸಾಕಿದ ನನ್ನ ಮಗಳು ಹೇಳ್ದೆ ಕೇಳ್ದೆ ರಾತ್ರಿ ಯಾವನ್ ಜೊತೆನೂ ಓಡೋಗ್ಬಿಟ್ಲಲ್ರಿ. ಆ ಸ್ಟ್ರೆಸ್, ಆ ಟೆನ್ಷನ್ಗಳಿಂದ ಅದು ಯಾವುದೋ ಭ್ರಮೆನಲ್ಲಿ ಇರ್ತಾಳೆ, ಮಗಳು ಅಮ್ಮ ಅಮ್ಮ ಅನ್ಕೊಂಡು ಇಲ್ಲೇ ಬಿದ್ದಿರ್ತಾಳೆ ಅಂತ. ಇಷ್ಟು ವರ್ಷ ಸಾಕಿ ಸಲುವಿ ಒತ್ತು ಎಲ್ಲ ಮಾಡಿದ್ದೀನಿ, ನನ್ ಬಿಟ್ಟು ಸೆರಗ್ ಬಿಟ್ಟು ಇರ್ತಾನೆ ಇರ್ಲಿಲ್ಲ. ಇನ್ಸೆಪರಬಲ್ಸ್ ಅಂತ ಇದ್ರು ನಮ್ಮ ರೋಡಲ್ಲಿ ಎಲ್ಲ, ತಾಯಿ ಮಗಳು. ಅವಳು ಅಜ್ಜಿ ರಾತ್ರಿ ಹೇಳ್ದಂಗೆ ಯಾವನ್ ಜೊತೆನೂ ಓಡೋಗ್ಬಿಟ್ಲಲ್ರಿ ಡಾಕ್ಟ್ರೆ, ಜಾಕು ಹಾಕ್ಬಿಟ್ಲು ನನ್ನ ಹೊಟ್ಟೆಗೆ. ಸೊ ಇವಳು ಪ್ರಾಬ್ಲಮ್ಮು, ಇವಳು ಡಯಾಬಿಟಿಸ್ ಶುರುವಾಗಿರೋದು ಅಲ್ಲಿಂದ, ಇವಳು BP ಶುರುವಾಗಿರೋದು ಅಲ್ಲಿಂದ. ನಾನು ಇಲ್ಲಿ BP ಔಷಧಿ ಕೊಡೋಲ್ಲ, ಲೂಸಿಂಗ್ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಅಂತ ಒಂದು ಮೆಡಿಸನ್, ಇಗ್ನೇಷಿಯಾ ಅಂತ, ಅದು ಕೊಡ್ತೇನೆ ಅವಳಿಗೆ.
ಅವಳು ಡಯಾಬಿಟಿಸ್ ಸರಿ ಹೋಗುತ್ತೆ. ಓಕೆ ಸೊ ಐ ಡಿಡ್ ನಾಟ್ ಟ್ರೀಟ್ ಡಯಾಬಿಟಿಸ್ ದೇರ್, ಓಕೆ. ಐ ಸ್ಟಾರ್ಟೆಡ್ ಟ್ರೀಟಿಂಗ್ ಹರ್ ಆಸ್ ಅ ಪರ್ಸನ್. ಅಲ್ಲ, ಅವಳಿಗೆ ರೋಗ ಯಾವ್ದ್ರಿಂದ ಬಂದಿದೆ ಅದಕ್ಕೆ ನೀವು ಸೊಲ್ಯೂಷನ್ ಹುಡುಕ್ತೀರಿ ಅಲ್ವಾ? ಈಗ ಹಾಲು ಉಕ್ತಾ ಇದೆ, ನೀವು ಮೇಲ್ಗಡೆಯಿಂದ ನೀರ್ ಹಾಕ್ತೀರಿ, ನೀರ್ ಹಾಕ್ದಾಗ ಕುಗ್ಗುತ್ತೆ, ಮತ್ತುಕ್ಕುತ್ತೆ, ಮತ್ ನೀರ್ ಹಾಕೋದು, ಮತ್ತುಕ್ಕುತ್ತೆ. ಕಾಯಿಲೆನು ಹಂಗೆ, ಕೆಳಗಡೆಯಿಂದ ಬೆಂಕಿ ಎಲ್ಲಿವರೆಗೆ ತೆಗೆಯಲ್ವೋ ಅಲ್ಲಿಯವರೆಗೆ ಕಾಯಿಲೆ ಹೋಗಲ್ಲ. ಸೊ ಆ ಕಾನ್ಸೆಪ್ಟನ್ನ ಹೋಮಿಯೋಪತಿನಲ್ಲಿ ಇಟ್ಕೊಂಡಿರ್ತೀವಿ. ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟು ಹೆಸರಿಸಿದ ರೋಗಕ್ಕಲ್ಲ, ವ್ಯಕ್ತಿಗೆ ಅಂತ. ಹಾಗೇನೆ ವ್ಯಕ್ತಿ, ನಾನು ಹೇಳಿದೆ, ತನ್ನ ಸಂಬಂಧವನ್ನು ಚೆನ್ನಾಗಿ ಇಟ್ಕೋಬೇಕು, ಮನೆ ಚೆನ್ನಾಗಿ ಇಟ್ಕೋಬೇಕು, ಸಮಾಜದಲ್ಲಿ ಚೆನ್ನಾಗಿರಬೇಕು, ವರ್ಕ್ ಸ್ಪಾಟ್ ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿರಬೇಕು. ಅಲ್ಲಿ ನಾನು ಚೆನ್ನಾಗಿದ್ರು ಬೇರೆಯವ್ರು ಚೆನ್ನಾಗಿರಲ್ಲ. ಈಗಿನ ನಾನು ಹೇಳಿದ್ನಲ್ಲ, ಈಗಿನ ಏನು ಹೇಳ್ತೀವಿ, ಕಾಂಬಿನೇಷನ್ನೇ ಬದಲಾಗಿ ಹೋಗ್ಬಿಟ್ಟಿದೆ, ಈಗಿನ ಥಿಂಕಿಂಗೇ ಬದಲಾಗಿ ಹೋಗ್ಬಿಟ್ಟಿದೆ. ಈಗ ಈ ಒಂದು ಅಲೋಪತಿ ಮತ್ತೆ ಹೋಮಿಯೋಪತಿ ಹೇಗೆ ವಿಭಿನ್ನ? ಬೇಸಿಕ್ ಆಗಿ ಶುರು ಮಾಡಿದವನು ಅಲೋಪತಿ ಡಾಕ್ಟ್ರೆ, ಕಂಡಿಡಿದಿದ್ದು ಹೋಮಿಯೋಪತಿನೇ. ನಾನು ಆಗ್ಲೇ ಕೇಳಿದೆ, ಹೋಮಿಯೋಪತಿಯ ಎಲ್ಲ ಔಷಧಗಳಿಗೂ ಕೂಡ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಕೊಟ್ಟು ಸಿದ್ಧೀಕರಿಸಿ ಶಕ್ತೀಕರಿಸಿ ಪ್ರಯೋಗಿಸಿದ ಔಷಧಗಳನ್ನೇ ಬಳಸುತ್ತೇವೆ. ನಾಯಿಗಳ ಮೇಲೆ, ನರಿಗಳ ಮೇಲೆ, ಇಲಿಗಳ ಮೇಲೆ, ಮಲಗಳ ಮೇಲೆ, ಹಂದಿ ಮೇಲೆ ಪ್ರಯೋಗ ಮಾಡಿದ ಔಷಧಿಯನ್ನ ಮನುಷ್ಯನಿಗೆ ಕೊಡೋದಿಲ್ಲ. ದೇರ್ ಈಸ್ ಎ ಬೇಸಿಕ್ ಬಯೋಲಾಜಿಕಲ್ ಲಾ ವಿಚ್ ಸೇಸ್ ಲೋವರ್ ಆರ್ಡರ್ ಅನಿಮಲ್ನಲ್ಲಿರುವಂತಹ ಸೀರಮನ್ನು ಲೋವರ್ ಆರ್ಡರ್ ಅನಿಮಲ್ ಮೇಲೆ ಪ್ರಯೋಗ ಮಾಡಿದಂತಹ ಔಷಧಗಳನ್ನು ಹೈಯರ್ ಆರ್ಡರ್ ಅನಿಮಲ್ ಮೇಲಿರೋರಿಗೆ ಕೊಡಬಾರ್ದು ಅನ್ನೋದು ನಿಯಮ ಇದೆ, ಬೇಸಿಕ್ ಬಯೋಲಾಜಿಕಲ್ ಲಾ. ಉದಾಹರಣೆಗೆ ಒಂದು ಇಲಿ ಎಷ್ಟು ವರ್ಷ ಬದುಕತ್ರಿ, ಒಂದು ಕತ್ತೆ ಎಷ್ಟು ವರ್ಷ ಬದುಕುತ್ತೆ. ಸೊ ಅದ್ರ ಮೇಲೆ ಪ್ರಯೋಗ ಮಾಡಿದ್ದನ್ನ, ಈಗ ಹಸು ಕರು ಹಾಕಿದ್ರೆ, ಕರು ಹಾಕಿದೆ ಅಂದ್ರೆ ಕರು ಹಾಕಿದ 2 ಗಂಟೆದಲ್ಲಿ ಕರು ಎದ್ದು ನಿಂತ್ಕೊಳತ್ತೆ. ನಮ್ಮ ಹುಡುಗ ನಿಂತ್ಕೋಬೇಕಾರೆ 1 ವರ್ಷ ಬೇಕು. ಸೊ 20 ವರ್ಷಕ್ಕೆ ಅದು ಜೀವನ ಮುಗಿಸ್ಬಿಡುತ್ತೆ ಹಸು. ಅದ್ರ ಮೇಲೆ ಕೊಟ್ಟಿರೋ ಔಷಧ ಮನುಷ್ಯನ ಮೇಲೆ ಕೊಟ್ರೆ ಸೆಲ್ ಡಿವಿಷನ್ ಬದಲಾಗುತ್ತೆ. ಅದಕ್ಕೆ ಆ ವ್ಯಾಕ್ಸಿನೇಷನ್ ಬಗ್ಗೆ ಹೇಳುವಾಗ ಅದ್ರ ಮೇಲೆ ಕೊಟ್ಟಿರೋದನ್ನೆಲ್ಲ ಮನುಷ್ಯರಿಗೆ ಕೊಡಬೇಡಿ, ಮನುಷ್ಯನಿಗೂ ಕ್ಯಾನ್ಸರ್ ಬರುತ್ತೆ, ಸೆಲ್ ಡಿವಿಷನ್ ಜಾಸ್ತಿ ಆಗುತ್ತೆ. ಸೊ ಇದು ಹೋಮಿಯೋಪತಿಯ ಬೇಸಿಕ್. ಔಷಧದಿಂದನೇ ದುಷ್ಪರಿಣಾಮ ಹೋಮಿಯೋಪತಿಯಲ್ಲಿಲ್ಲ. ಪೆನ್ಸಿಲಿನ್ ಕೊಟ್ಟು ಕೂಡಲೇ ಸತ್ತೋದ ಇಲ್ಲ, ಯಾವುದೋ ಒಂದು ಔಷಧಿ ತಗೊಂಡು 15 ನಿಮಿಷಕ್ಕೆ ಸತ್ತೋದ್ಲು ಇಲ್ಲ. ನಮ್ಮ ಔಷಧಗಳು, ಎಲ್ಲ ಔಷಧಗಳು ಕೂಡ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಿರ್ತೀವಿ. ಆದ್ರೆ ಜನಸಾಮಾನ್ಯರಿಗೆ ಬೇಗ ಕ್ಯೂರ್ ಬೇಕು, ಬೇಗ ರಿಸಲ್ಟ್ ಬೇಕು. ಹೋಮಿಯೋಪತಿಯಲ್ಲಿ ನಿಧಾನ ಅಂತ ಹೇಳ್ತಾರಲ್ಲ. ಇದು ಹಳೆ ಕಾಲದಲ್ಲಿ ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಅವರೆಲ್ಲ ಯಾರು ನನ್ನಿಂದನೇ ಬಹುಶಃ ನಾನು 75 ಹೋಮಿಯೋಪತಿ ತಗೊಂಡಿದ್ದು. ಅದಕ್ಕಿಂತ ಮುಂಚೆ ಬಹುಶಃ ನಮ್ಮ ಎಲ್ಲ ಹೋಮಿಯೋಪತಿ ಡಾಕ್ಟರ್ಗಳು ಕೂಡ ಅವರವರೆಲ್ಲ ಅಮೆಚೂರ್ಸ್ ಇದ್ರು, ಎಲ್ಲ ಎಲ್ಲೂ ಕಾಲೇಜ್ಗಳಲ್ಲಿ ಓದ್ದವರಲ್ಲ. ಸೊ ಅವರಿಗೆ ಕಾಯಿಲೆ ದೊಡ್ಡದಾಗಿ ಬಂತು ತಕ್ಷಣನೇ ಒಂದು ದೊಡ್ಡ ಹೆದರಿಕೆ ಶುರುವಾಗುವಂಥದ್ದು. ಸೊ ಅವ್ರುಗಳೆಲ್ಲ ಏನು ಮಾಡಿದ್ರು, ಸೀರಿಯಸ್ ಕಾಯಿಲೆ ಬಂದ್ಬಿಟ್ರೆ ಅದು ಸ್ವಲ್ಪ ನಿಧಾನ ಅನ್ನೋದನ್ನ ಅವ್ರುಗಳು ಹುಟ್ಟಿಸಿದ್ದು. ಜನಕ್ಕೂ ಹಂಗೆ ಆಯಿತು. ಸತ್ಯ ಏನು, ಹೋಮಿಯೋಪತಿಯ ಥಿಯರಿ ಏನು, ಯಾವುದು ಉಂಟು ಮಾಡುತ್ತೋ ಅದು ನಿವಾರಕವಾಗಿ ಕೆಲಸ ಮಾಡುತ್ತೆ. ಈಗ ಸೈನೈಡ್ ಪಾಯ್ಸನ್ನು ತಗೊಂಡು 5 ನಿಮಿಷಕ್ಕೆ ಸತ್ತೋಗ್ತಾನೆ ಮನುಷ್ಯ. ಸೈನೈಡಿಂದನೇ ಮಾಡಿದ ಮೆಡಿಸನ್ನ ಸೈನೈಡ್ ಪಾಯ್ಸನಿಂಗಿಗೆ ನಾವು ಕೊಡ್ತೀವಿ, 5 ನಿಮಿಷದಲ್ಲಿ ಎದ್ದು ಕೂತ್ಕೊಂತಾನ ಅವನು. ಭೂಪಾಲ್ನಲ್ಲಿ ಗ್ಯಾಸ್ ಟ್ರಾಜಿಡಿ ಆಯಿತು, ಹೈಡ್ರೋಸೈನಿಕ್ ಆ್ಯಸಿಡ್ ಅದನ್ನು ಕುಡಿದು ಎಷ್ಟೋ ಜನ ಸತ್ತೋದ್ರು. ಅದೇ ಸ್ಥಿತಿನಲ್ಲಿ ಸಮವಾಗಿರುವಂಥ ವಾಟ್ ಕ್ಯಾನ್ ಕಾಸ್ ಕ್ಯಾನ್ ಕ್ಯೂರ್ ಅನ್ನೋದ್ರ ಜೊತೆಗೆ ಔಷಧಗಳು ಸಮ ಪ್ರಮಾಣದಲ್ಲಿರ್ತವೆ. ಹೋಲುವ ಔಷಧಿಗಳನ್ನು ಕೊಡ್ತೀವಿ ಹೋಮಿಯೋಪತಿನಲ್ಲಿ. ಸೊ ನನ್ನ ಕ್ಲಿನಿಕ್ಕಿಗೆ ಯಾರೋ ಆಸ್ಮಾ ಒಬ್ಳು ಬರೋಳು, ಈಗ ಒಂದು 25 ವರ್ಷಕ್ಕೆ ಮುಂಚೆ ಅದೇ ಟೈಮಲ್ಲಿ ಬರೋಳು. ಅವಳು ಹಿಂಗೆ ಆಸ್ಮಾ ಬಂದು 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 ಹಿಂಗೋಗಿ ಧಡಕ್ ಅಂತ ಬಿದ್ದವಳು. ಪಲ್ಸು BP ಏನೂ ಇರ್ತಾ ಇರಲಿಲ್ಲ. ಇದಕ್ಕಿಂತ ಎಮರ್ಜೆನ್ಸಿ ಇನ್ನೇನು ಬೇಕು ನಿಮಗೆ? ನಾನೇನು ಮಾಡಿದೆ, ನಮ್ಮ ಮೆಡಿಸನ್ಸು ಯಾವುದಾದ್ರೂ ಆರೋಗ್ಯವಂತ ವ್ಯಕ್ತಿ ಮೇಲೆ ಇಂಥದ್ದನ್ನು ಉಂಟು ಮಾಡಿದ್ಯಾ? ಸ್ನೇಕ್ ಪಾಯ್ಸನ್ಸ್ಗಳು ಉಂಟು ಮಾಡಿದೆ. ಅಲ್ಲಿ ಹೈಡ್ರೋಸೈನಿಕ್ ಆ್ಯಸಿಡ್ ಇತ್ತು. ಹೈಡ್ರೋಸೈನಿಕ್ ಆ್ಯಸಿಡ್ ಅನ್ನೋ ನಮ್ದೊಂದು ಮೆಡಿಸನ್ ಇದೆ. ಅದನ್ನ ಇವಳಿಗೆ ಹೈಡ್ರೋಸೈನಿಕ್ ಪಾಯ್ಸನಿಂಗ್ ಆಗಿಲ್ಲ, ಹೋಲುವ ಸಿಂಪ್ಟಮ್ಸ್ ಇದೆ, ಅದಕ್ಕೆ ಔಷಧಿ ಕೊಟ್ಟರೆ ಇದು ಕೂತ್ಕೊಂತಾಳೆ. ಸೊ ಸ್ಲೋ ಅನ್ನೋದು ಯಾರೋ ಹುಟ್ಟಿಸಿರೋವಂಥದ್ದು, ತಮ್ಮ ಕೈಲಾಗದೇ ಇರೋವಂಥದ್ದು ಹುಟ್ಟಿಸಿರೋವಂಥದ್ದು. ಬಿಗಿನಿಂಗ್ ಆಫ್ ಅವರ್ ಪ್ರಾಕ್ಟೀಸ್ ನಮ್ಮ ಗಾಂಧಿ ಬಜಾರ್ನಲ್ಲಿ ನಾವು ಪ್ರೂವನ್ ಕೇಸಸ್ ಆಫ್ ಡಿಫ್ತೀರಿಯಾ, ಟೈಫಾಯ್ಡ್ ಎಲ್ಲ ಅಕ್ಯೂಟ್ ಕೇಸ್ಗಳನ್ನು ನಾವು ಮ್ಯಾನೇಜ್ ಮಾಡಿದ್ದೀವಿ. ಹೋಮಿಯೋಪತಿಯ ಯೋಗ್ಯತೆ ಗೊತ್ತಿರೋರಿಗೆ
ಅವನು ಒಳ್ಳೆ ಹೋಮಿಯೋಪತಿ ಡಾಕ್ಟರ್ ಆಗಿದ್ದರೆ ಅವನು ಅಕ್ಯೂಟ್ ಕೇಸನ್ನೇ ಫಸ್ಟ್ ಮಾಡಬೇಕು. ಯಾವುದೋ ಗುಣ ಆಗದೇ ಇರೋ 20 ವರ್ಷದ ಕೇಸ್ ಹಿಡ್ಕೊಂಡು ಇವನು ಇನ್ನೊಂದು 20 ವರ್ಷ ಔಷಧಿ ಕೊಡೋದಲ್ಲ. ಸೊ ಎಲ್ಲ ಹೋಮಿಯೋಪತಿ ಔಷಧಿಗಳು ಸೇಫ್ ಅನ್ನೋದ್ರ ಜೊತೆಗೆ ಎಲ್ಲ ಹೆಸರಿಸಿದ ಕಾಯಿಲೆಗಳಿಗೆ ಔಷಧಿ ಕೊಡುತ್ತೆ. ಯಾವುದೇ ದುಷ್ಪರಿಣಾಮಗಳಿರೋದಿಲ್ಲ, ತಗೊಳ್ಳೋಕೆ ಸುಲಭ, ಈ ದೇಶದ ಆರ್ಥಿಕ ಪರಿಸ್ಥಿತಿಗೆ ಸಾಮಾಜಿಕ ಪರಿಸ್ಥಿತಿಗೆ ಮ್ಯಾಚ್ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಏನು ಇಲ್ಲ, ಹೇಳಿದ್ನಲ್ಲ ಇಷ್ಟೋ ತನಕ ಅದೇ ಹೇಳಿದ್ದು, ದುಷ್ಪರಿಣಾಮಗಳೇನಿಲ್ಲ, ಇಲ್ವೇ ಇಲ್ಲ. ಯಾಕೆ ಆರೋಗ್ಯವಂತ ಮನುಷ್ಯನ ಮೇಲೆ ಸಿದ್ಧೀಕರಿಸಿರ್ತೀವಿ, ಅವನ ಮೇಲೆ ಪ್ರೂವ್ ಮಾಡಿರ್ತೀವಿ, ಅನಿಮಲ್ಸ್ ಮೇಲೆ ಮಾಡಿರೋದಿಲ್ಲ. ಸೊ ಅದು ಒಂದು. ಎರಡನೇದು, ಹೋಮಿಯೋಪತಿ ಏನು ಹೇಳುತ್ತೆ, ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಮನಸ್ಸು, ಬುದ್ಧಿ, ದೇಹ ಇವೆರಡೂ ಕೂಡ ನಮ್ಮಲ್ಲಿ ಪ್ರಾಣ ಅಂತ ಕರಿತೀವಿ. ನಾವು ಹೋಮಿಯೋಪತಿನಲ್ಲಿ ವೈಟಲ್ ಫೋರ್ಸ್ ಅಂತ ಕರಿತೀವಿ. ಈ ಮನಸ್ಸು, ಬುದ್ಧಿ, ದೇಹ ಸಾಮರಸ್ಯದಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಅಂಡರ್ ದಿ ಗೈಡೆನ್ಸ್ ಆಫ್ ವೈಟಲ್ ಫೋರ್ಸ್. ಭಾರತದಲ್ಲಿ ನಾವು ಪ್ರಾಣ ಅಂತೀವಿ, ಚೈನಾದಲ್ಲಿ ಚಿ ಅಂತಾರೆ. ಮಾಡರ್ನ್ ಮೆಡಿಕಲ್ ಸೈಂಟಿಸ್ಟ್ಗಳು ಈಗ ಒಪ್ಕೊತಾ ಇದ್ದಾರೆ, ಓಹೋ ಇದು ಬರೀ ಅನಿತಾ ಅಲ್ಲಪ್ಪ, ಒಳಗಡೆ ಒಂದು ಬಯೋ ಎನರ್ಜಿ ಅಂತ ಇದೆ, ದೇರ್ ಈಸ್ ಸಮ್ ಎನರ್ಜಿ ನೋನ್ ಆಸ್ ಬಯೋ ಎನರ್ಜಿ. ಇದನ್ನು 200 ವರ್ಷಗಳ ಮುಂಚೆ ಹಾನಿಮನ್ ಕಂಡಿಡಿದ್ರು. ಸೊ ನಮ್ಮಲ್ಲಿ ಮನಸ್ಸು, ದೇಹ, ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸಿನಲ್ಲಿ ಉದ್ಭವವಾಗುವಂಥ ಕಾಯಿಲೆಗಳು ದೇಹದಲ್ಲೂ ಬರ್ಬೋದು, ದೇಹದಲ್ಲಿ ಉದ್ಭವವಾದಂಥ ತೊಂದರೆಗಳು ಮನಸ್ಸಿನ ಮೇಲೂ ಬರ್ಬೋದು. ಸೊ ಮನುಷ್ಯನನ್ನು 360 ಡಿಗ್ರಿಯಿಂದನೂ ಸಿಂಗಲ್ ಯೂನಿಟ್ ಆಗಿ ನೋಡೋದು ಕಲ್ತ್ಕೋಬೇಕು. ತಾಯಿ ಗರ್ಭದಲ್ಲಿ ಫಸ್ಟ್ ಡೇ ತಾಯಿಯ ಓಂ ಮತ್ತು ತಂದೆಯ ಸೆಮೆನ್ ಸೇರಿದಾಗ, ವೀರ್ಯ ಸೇರಿದಾಗ, ಇಟ್ ವಾಸ್ ಎ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಇನ್ ದ ಬಾಡಿ. ಅಂದರೆ ತಾಯಿಯ ಗರ್ಭದಲ್ಲಿ ಮನುಷ್ಯ ಒಂದೇ ಒಂದು ಸೆಲ್ ಅಲ್ರಿ, ಕಣ್ಣಿಗೆ ಕಾಣದೇ ಇರೋ ಸೆಲ್ಲು. ಒಂದಿದ್ದು 2 ಆಗಿ 4 ಆಗಿ 40 ಆಗಿ 400 ಆಗಿ 9 ತಿಂಗಳಾಯಿತು ಫೀಟಸ್ ಅಂತ ಕರಿಬೇಕಾರೆ. ಅನಿತಾ ಅಂತ ಕರಿಬೇಕಾದ್ರೆ 21 ವರ್ಷ ಆಯಿತು. ವೇರ್ ಡಿಡ್ ಅನಿತಾ ಸ್ಟಾರ್ಟೆಡ್ ಅವರ್ ಜರ್ನಿ? ಸಿಂಗಲ್ ಸೆಲ್. ಅದರಿಂದ ಅವಳನ್ನು ಒಂದೇ ಘಟಕವನ್ನಾಗಿ ನೋಡಬೇಕು. ಸ್ಪೇರ್ ಪಾರ್ಟ್ ಸಿಗಲ್ಲ. ಯೂಟ್ರಸ್ಸಿಗೆ ಬೇರೆ, ಕಣ್ಣಿಗೆ ಬೇರೆ, ಕಿವಿ ಬೇರೆ, 32 ಅಲ್ಲಿಗೆ, ಒಬ್ಬ ಮೇಲಿಗೆ ಕೆಳಗೆ. ಇದು ತಪ್ಪು ಅಂತ. ಆದರೆ ವಿಶೇಷಜ್ಞರು ಇರಲಿ, ಮನುಷ್ಯನನ್ನು ಮರಿಬಾರ್ದು. ಇನ್ಫ್ಯಾಕ್ಟ್ ಯಾರೋ ಒಬ್ಳು, ನಿಮ್ಗೆ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಒಬ್ಳು ಸೆಕೆಂಡ್ ಇಯರ್ PUC ಎಕ್ಸಾಮಿಗೆ ಕೂತ್ಕೊಳ್ಳುವಂಥ ಹುಡುಗಿ ಬಂದಿದ್ಲು, ತಾಯಿ ಕರ್ಕೊಂಬಂದಿದ್ಲು. ಮೆನ್ಸ್ಟ್ರಲ್ ಡಿಸಾರ್ಡರ್, ಮೆನ್ಸಸ್ ಸ್ಟಾರ್ಟ್ ಆಗಿದ್ದು ಐ ಥಿಂಕ್ 21 ದಿವಸ ಆಗಿತ್ತು. 21 ದಿವಸ ಆದರೂ ಮೆನ್ಸಸ್ ನಿಂತಿರಲಿಲ್ಲ. ಆಗ ಅವರೆಲ್ಲರಿಗೂ ತೋರಿಸಿ ಗೈನಕಾಲಜಿಸ್ಟು ಸೆಕೆಂಡ್, ಥರ್ಡ್ ಒಪಿನಿಯನ್ ಕೂಡ ಆಗಿತ್ತು. ಥರ್ಡ್ ಒಪಿನಿಯನ್ ಡಾಕ್ಟ್ರು ಹೇಳಿದ್ಲು ಗೈನಕಾಲಜಿಸ್ಟು, ನೋಡಿ ನಾವು ಸಣ್ಣ ಹುಡುಗಿರಲ್ಲಿ, ಮದುವೆ ಆಗದೇ ಇರೋರಲ್ಲಿ ಇದುವರೆಗೆ ನಾವು ಯೂಟ್ರಸ್ಸನ್ನು ತೆಗೆದಿಲ್ಲ, ಆದರೆ ವಿಧಿನೇ ಇಲ್ಲ, ಪ್ರಾಣ ಉಳಿಬೇಕು ಅಂದರೆ ನಿಮ್ಮ ಯೂಟ್ರಸ್ ತೆಗಿಲೇಬೇಕು ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ ಹಾಗಾದರೆ ಅದು ನಿಜನೇ ಅಂತ. ಆದರೆ ಅವಳನ್ನು ಕೂರಿಸ್ಕೊಂಡು ಎಲ್ಲ ಕೇಳಿದೆ, ಎಲ್ಲ ಹೇಳಿದ್ಲು. ಅವಳು ಯಾಕೋ ಸ್ವಲ್ಪ ಅಮ್ಮ ಇದ್ಲಲ್ಲ, ಅಕ್ಕಪಕ್ಕ ಹಿಂಗೆ ಅಂತ ಇದ್ಲು. ಸರಿ, ನಾನು ಹೇಳಿದೆ ಅವ್ರ ಅಮ್ಮಗೆ, ನೀನೊಂದು 5 ನಿಮಿಷ ಹೊರಗಡೆ ಕೂತ್ಕೊಳ್ರಿ ಇಲ್ಲೇ. ಹೊರಗಡೆ ಕೂತ್ಕೊಂಡ್ರು. ಇವಳನ್ನ ಕಾನ್ಫಿಡೆನ್ಸ್ ತೊಗೊಂಡು ಅವಳ ಹೆಗಲ ಮೇಲೆ ಕೈ ಹಾಕಿ, ನೋಡು ನೀನೇನು ಹೆದರ್ಕೋಬೇಡ, ಒಂದು ಹೆಣ್ಣಿಗೆ ಯೂಟ್ರಸ್ಸೇ ಹೋಗ್ಬಿಟ್ರೆ ಇನ್ನೇನು ಉಳ್ಕೊಳುತ್ತೆ, ನೀನು ಯೂಟ್ರಸ್ ತೆಗೆಸ್ಕೊಳ್ಬೇಡ, ನನ್ನ ಹತ್ರ ಕರೆಕ್ಟಾಗಿ ಎಲ್ಲ ಹೇಳ್ಬಿಡು ಒಂದೆ. ಅವಳು ನಿಧಾನಕ್ಕೆ ಹೇಳಿದ್ಲು, ಏನು, ಒಂದು PUCನಲ್ಲಿ ನಾವು ಜನರಲ್ ಮೆರಿಟಲ್ಲಿರೋರು, ನೀನೇನಾದರೂ 98.5ಗಿಂತ ಕಮ್ಮಿ ತೆಗೆದೆ ನೀನು ಸತ್ತೆ, ನೀನು ಓದೋದೇ ಬೇಡ ಅಂತ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೂ ಕೂಡ ಬಲವಾದ ಪ್ರಯೋಗವನ್ನು ಮಾಡ್ತಾಯಿದ್ರು. ಅವಳು ತಡಿಲಾರ್ದ ಅತ್ಯಂತ ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿದ್ಲು, ಮೊದಲನೇದು. ಎರಡನೇದು, ಇವಳು ಚಿಕ್ಕ ಹುಡುಗಿ ಆದಾಗಿನಿಂದ ಅವ್ರ ಮನೆಯಲ್ಲಿ ಅವ್ರದ್ದು ಫಸ್ಟ್ ಕಸಿನ್ನೋ ಸೆಕೆಂಡ್ ಕಸಿನ್ನೋ ಯಾರೋ ಒಬ್ಬ ಇದ್ದ, ಅವನು ಇವಳಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ. ಇವಳು ನಮ್ಮಲ್ಲಿ ಗೊತ್ತಲ್ಲ, ಎಲ್ಲ ಮಡಿವಂತ ಫ್ಯಾಮಿಲಿಗಳು, ಯಾರಿಗೂ ಹೇಳ್ಕೊಳಂಗಿಲ್ಲ. ತಾಯಿಗೆ ಹೇಳಿದ್ರು ಹೇಳ್ತಾ, ಅಯ್ಯೋ ನಾನು ಸಣ್ಣವಳಿದ್ದ ನಂಗೂ ಹಂಗೆ ಆಗಿತ್ತು, ಹೆಂಗೆ ಮುಚ್ಕೊಂಡು ಕೂತ್ಕೊಳ್ಳೆ ಅಂತಾಳೆ ಅಮ್ಮ. ಇವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶಿ ವಾಸ್ ಇನ್ ಡೋಲ್ಡ್ರಮ್ಸ್. ಫ್ರೆಂಡ್ಸ್ ಹತ್ರ ಹೇಳ್ಕೊಳಂಗಿಲ್ಲ, ಸಮಾಜದ ಜೊತೆ ಹೇಳ್ಕೊಳಂಗಿಲ್ಲ. ಅವಳು ನಡುಗು ಹೋಗ್ತಾ ಇದ್ದಾಳೆ. ಅದು ಘಟನೆ ನೆನೆಸ್ಕೊಂಡೇ ನಡುಗು ಹೋಗ್ತಾ ಇದ್ದಾಳ್ರಿ. ಸೊ ನಾನು ಅವ್ರ ತಾಯಿಗೆ ಹೇಳಿದೆ, ಇವಳು 24 ಗಂಟೆಯಲ್ಲಿ ಬ್ಲೀಡಿಂಗ್ ನಿಲ್ಲಿಸ್ತೀನಿ, ಏನು ಹೇಳ್ತೀರಾ ಅಂದೆ. ಅಯ್ಯೋ ಯೂಟ್ರಸ್ ಹೋಗುತ್ತಲ್ಲ ಡಾಕ್ಟ್ರೇ, PUC ಹುಡುಗಿ ಇಂದು. ನಮ್ಮಲ್ಲಿ ಜೆಲ್ಸೆಮಿಯಮ್ ಅಂತ ಒಂದು ಔಷಧಿ, ಆರ್ನಿಕಾ ಅಂತ ಒಂದು ಔಷಧಿ, ಎರಡೂ ಎವ್ರಿ 1 hour ಕೊಟ್ಟೆ. ಬಿಲೀವ್ ಮೀ,
40 ಅವರ್ಸಲ್ಲಿ ಸಂಪೂರ್ಣವಾಗಿ ಬ್ಲೀಡಿಂಗ್ ನಿಂತೋಯ್ತು. ನಾನು ಬ್ಲೀಡಿಂಗಿಗೆ ಔಷಧಿ ಕೊಟ್ಟಿದ್ದರೆ, ಯೂಟ್ರಸ್ಸಿಗೆ ಔಷಧಿ ಕೊಟ್ಟಿದ್ದಿದ್ರೆ ಐ ವುಡ್ ಹ್ಯಾವ್ ಬಿನ್ ಎ ಫೇಕ್ ಡಾಕ್ಟರ್. ಬಿಕಾಸ್ ಐ ಟ್ರೈ ಟು, ನಾನು ಅಂದರೆ ನಾನು ಇಲ್ಲಿ ಹೇಳ್ಬೇಕಾದ್ರೆ ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡಿ, ಇವನೇನೋ ನಾನು ಅಂತ ಹೇಳ್ಕೊಳ್ತಾ ಇದ್ದಾನೆ ಅಂತ. ನಾನು ಅಂದರೆ ಹೋಮಿಯೋಪತಿ ಅಂತಲೇ ಅರ್ಥ. ಸೊ ನಾನು ಏನಾದರೂ ಬರೀ ಯೂಟ್ರಸ್ಗೆ ಔಷಧಿ ಕೊಟ್ಟಿದ್ದಿದ್ರೆ ಐ ವುಡ್ ಹ್ಯಾವ್ ಬಿನ್ ಎ ಬಿಗ್ ಫೇಲ್ಯೂರ್. ನಾನು ಕೊಟ್ಟಿದ್ದು ಯೂಟ್ರಸ್ಸಿನ ಓನರ್ಗೆ. ಯೂಟ್ರಸ್ಸಿನ ಓನರ್ನ ಅರ್ಥ ಮಾಡ್ಕೋ, ಯೂಟ್ರಸ್ ತಾನೇ ಸರಿ ಹೋಗುತ್ತೆ ಅನ್ನೋದು ಹೋಮಿಯೋಪತಿಯ ಸ್ಟ್ರಾಂಗ್ ಪಾಯಿಂಟ್. ಹೋಮಿಯೋಪತಿಯಲ್ಲಿ ಶಸ್ತ್ರಚಿಕಿತ್ಸೆ ಅನ್ನೋದಿಲ್ಲ ನೋಡ್ರಿ, ಅದು ಸೂಪರ್ ಕಾರ್ಪೆಂಟ್ರಿ. ಓಕೆ, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಅದು ಹೋಮಿಯೋಪತಿ ಡಾಕ್ಟರ್ಗಳು ಕೂಡ ನಮ್ಮಲ್ಲೂ ಈಗ MS ಮಾಡ್ತಾ ಇದ್ದಾರೆ. ಅವರು ಕೂಡ ಅವ್ರ ಆಸ್ಪತ್ರೆಗಳಲ್ಲಿ ಇನ್ನು ಮುಂದೆ ಮಾಡ್ಬೋದು, ಹೋಮಿಯೋಪತಿ ಔಷಧಿನ ಉಪಯೋಗಿಸ್ಕೊಳ್ಬೋದು. ಶಸ್ತ್ರಚಿಕಿತ್ಸೆ ಈಗ ನೀವು ಅಲ್ಲ ಕಣ್ರಿ, ಮೀನಿಗೆ ಈಜಕ್ಕೆ ಬರುತ್ತಾ, ಅಲ್ಲ ಮೀನಿಗೆ ಮರ ಹತ್ತಕ್ಕೆ ಬರುತ್ತಾ ಅಂದರೆ ಅದಕ್ಕೆ ಮರ ಹತ್ತಕ್ಕೆ ಗೊತ್ತಿಲ್ಲ ಅದು ನೀರಲ್ಲೇ ಈಜೋದದು. ನೀನು ಮತ್ತೆ ಗೊತ್ತಾ ಮೀನಿಗೆ ಮರ ಹತ್ತೋದು ಗೊತ್ತಾ? ನಿಮ್ಮ ಹತ್ರ ಆಪ್ರೇಷನ್ ಇಲ್ಲ, ನಿಮ್ಮದು ನೀವು ಡಾಕ್ಟ್ರ್ ಎಲ್ಲ ಅಂದ್ಬಿಟ್ರೆ ನೀವು. ಹಸು ಹೊಲ ಉಳಲ್ಲ ಅಂದರೆ ನೀವು ಹಸು ಹಾಲು ಕೊಡುತ್ತೆಯಾ? ಅದಕ್ಕೆ ಹಾಲು ಕೊಡೋದು ಮಾತ್ರ ಗೊತ್ತು, ಅದಕ್ಕೆ ಹೊಲ ಉಳೋದು ಗೊತ್ತಿಲ್ಲ. ಹೊಲ ಉಳೋಕೆ ಎತ್ತುಗಳಿದಾವೆ, ಉರ್ತ್ಕೊಂತ ಬಿಡು. ಸೇಮ್ ಥಿಂಗ್ ಹಿಯರ್. ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ಇಲ್ಲ ಅನ್ನೋದು ಒಂದು ದೌರ್ಬಲ್ಯ ಅಲ್ಲ. ಇಟ್ ಈಸ್ ನಾಟ್ ನನ್ನ ಟೆರಿಟರಿ ಅಲ್ಲ ಅದು. ಪ್ಯೂರ್ ಶಸ್ತ್ರಚಿಕಿತ್ಸೆಗಳನ್ನು ನಾವು ಕಳಿಸ್ತೀವಿ ಅವ್ರ ಹತ್ರನೇ. ಆದರೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಅನ್ನೋಂಥ 150% ಕಾಯಿಲೆಗಳನ್ನು, ಅಪೆಂಡಿಕ್ಸ್ ಇರ್ಬೋದು, ಟಾನ್ಸಿಲ್ಸ್ ಇರ್ಬೋದು. ಸೊ ಹೋಮಿಯೋಪತಿನಲ್ಲಿ ಸರ್ಜರಿ ಇಲ್ಲ, ಅದಕ್ಕೋಸ್ಕರ ಅದೊಂದು ಸಿಸ್ಟಮ್ ಅಲ್ಲ ಅಂತ ನೀವು ಅನ್ಕೋಬೇಕಾಗಿಲ್ಲ, ಅಥವಾ ಜನತೆ ಕೂಡ ಅನ್ಕೋಬೇಕಾಗಿಲ್ಲ. ಇಟ್ ಈಸ್ ನಮ್ಮದು ಹೋಮಿಯೋಪತಿ ಈಸ್ ಎ ಸಿಸ್ಟಮ್ ಆಫ್ ಮೆಡಿಸಿನ್, ಇಟ್ಸ್ ನಾಟ್ ಸಿಸ್ಟಮ್ ಆಫ್ ಸರ್ಜರಿ. ಅಲೋಪತಿನಲ್ಲೂ MD ಡಾಕ್ಟ್ರು ಬೇರೆ, MS ಡಾಕ್ಟ್ರು ಬೇರೆ. ನೀವು MD ಮಾಡಿರೋ ಡಾಕ್ಟ್ರ್ ತಕ್ಕ ಹೋಗಿ ನಂಗೆ ಇಲ್ಲಿ ಕುಯ್ಯ ಯಾರು ಅವ್ನು ಕುಯ್ಯಲ್ಲ, MS ಮಾಡಿರೋ ಅಂತಕ್ಕೆ ಹೋಗುಂತಾನೆ. ಸಿಂಪಲ್. ಇಟ್ಸ್ ಎ ಸಿಸ್ಟಮ್ ಆಫ್ ಮೆಡಿಸಿನ್, ಹೆನ್ಸ್ ವಿ ಡೋಂಟ್ ಹ್ಯಾವ್ ಸರ್ಜರಿ. ಡಾಕ್ಟ್ರೆ, ಇನ್ನೊಂದು ವಿಚಾರ, ಈ ಒಂದು ಸ್ವಲ್ಪ ನಾವು ಡಯಾಬಿಟಿಸ್ ಬಗ್ಗೆ ಮಾತನಾಡೋಣ. ಯಾಕಂದರೆ ಇವತ್ತು ತಾವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ ಡಯಾಬಿಟಿಸ್ ಬಗ್ಗೆ. ಇವತ್ತು ಎಷ್ಟೋ ಜನಕ್ಕೆ ಹಳ್ಳಿಗಳಲ್ಲಾಗ್ಬೋದು ಅಥವಾ ನಗರ ಪ್ರದೇಶದಲ್ಲಾಗ್ಬೋದು ಡಯಾಬಿಟಿಸಿಂದ ಸಫರ್ ಆಗ್ತಾ ಇದ್ದಾರೆ. ಈಗ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಮಾತ್ರೆಗಳನ್ನು ಕೊಟ್ಬಿಡ್ತಾರೆ. ಸೊ ಆ ಮಾತ್ರೆಗಳು ತಿಂದಾಗ ಅದು ಡಯಾಬಿಟಿಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಇದು ನಿಜಾನಾ ಡಾಕ್ಟ್ರೆ? ಈಗ ಬೆಂಗಳೂರಿಗೆ ಯಾರೋ ಒಂದು 4 ಜನ ಪಾಕಿಸ್ತಾನದವ್ರು ಬಂದ್ಬಿಟ್ಟಿದ್ದಾರೆ. ನೀವೇನು ಹೇಳ್ತೀರಾ, ಅವ್ರು ಹಿಡಿಯೋದು ಹೆಂಗಪ್ಪ ಅಂತ ಕೇಳಿದರೆ ನೀವು ಹೇಳ್ತೀರಾ ರಾತ್ರಿ ಬೆಂಗಳೂರಿಗೆ ಬಾಂಬ್ ಹಾಕ್ಬಿಡಿ ಸತ್ತೋಗ್ತಾರೆ ಅಂತ. ನಾವೇನು ಹೇಳ್ತೀವಿ ಅಂದರೆ, ಕೂಂಬಿಂಗ್ ಆಪರೇಷನ್ ಮಾಡಿ ಮಾರನ್ನ ಅವ್ನು ಯಾರಿಗೋ ಮಾಡಿದ್ರಲ್ಲ, ಇವನ್ನ ರಾಜೀವ್ ಗಾಂಧಿ ಕೊಂದನ್ನ ಕೊಣಕುಂಟೆಲಿ, ಹಂಗೆ ಆ ಮನೇನ ರಾತ್ರಿ ಸುತ್ತುವರೆದು ಟಾರ್ಗೆಟ್ ಇಟ್ಟು ಅದಕ್ಕೆ ಹೊಡಿರಯ್ಯ ಸತ್ತೋಗ್ತಾನೆ ಅಂತೀವಿ. ನೀವು ಬೆಂಗಳೂರಿಗೆ ಬಾಂಬ್ ಹಾಕ್ಬಿಡು ಅಂತೀರ. ಹಂಗಲ್ಲ. ಡಯಾಬಿಟೀಸ್ ಒಂದು ಕಾಯಿಲೆ ಅಲ್ಲ, ಡಯಾಬಿಟೀಸ್ ಒಂದು ಬಲಹೀನತೆ. ಇಟ್ಸ್ ನಾಟ್ ಎ ಡಿಸೀಸ್ ಅಟ್ ಆಲ್. ಲೈಫ್ ಸ್ಟೈಲ್ ಇಂದ ಬರುವಂತದ್ದು. ಇಟ್ಸ್ ಎ ಮಲ್ಟಿ ಫ್ಯಾಕ್ಟೋರಿಯಲ್ ಇರುವಂತಹ ಒಂದು ಸಮೂಹಗಳ ಚಿಹ್ನೆ. ಇಟ್ಸ್ ನಾಟ್ ಎ ಡಿಸೀಸ್ ಲೈಕ್ ಮಲೇರಿಯಾ. ಇದೊಂದು ಡಿಸೀಸ್ ಅಲ್ಲ. ಸೊ ಇದೊಂದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್. ಇದನ್ನು ನಾವು ನಾನಾ ಕಾರಣಗಳಿಂದ, ನಾನಾ ಜನಗಳಲ್ಲಿ ನಾನಾ ಕಾರಣಗಳಿಂದ ಬರುತ್ತೆ, ಒಂದೇ ಕಾರಣದಿಂದ ನಾನಾ ಜನಗಳಲ್ಲೂ ಬರುತ್ತೆ. ಸೊ ಅಲ್ಲಿಗೆ ಅದೇನು ತೋರಿಸುತ್ತೆ ಅಂದರೆ, ಡಯಾಬಿಟೀಸನ್ನ ನಾನು ಹೇಳಿದೆ. ಈಗ ಉದಾಹರಣೆಗೆ ವಿಪರೀತ ಹಸುವಾಗೋದು, ರಾತ್ರಿ ಹೊತ್ತು 7-8 ಸರಿ ಮೂತ್ರ ಕೇಳುವಂಥದ್ದು, ಮತ್ತು ಬಾಯಾರಿಕೆ, ಮತ್ತು ಜನನಾಂಗಗಳಲ್ಲಿ ತುರಿಕೆ, ಇದೆಲ್ಲ ಇದ್ದು ರಕ್ತದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆದಾಗ ಅದನ್ನು ಡಯಾಬಿಟೀಸ್ ಅಂತ ಪ್ರಪಂಚದ ಎಲ್ಲ ಡಾಕ್ಟ್ರುಗಳು ಒಪ್ಕೊತಾರೆ. ನಾವೇನು ಮಾಡ್ತೀವಿ, ಡಯಾಬಿಟೀಸಿಗಿಂತ ಡಯಾಬಿಟೀಸ್ ಓನರ್ ಯಾರು ಅಂತ ನೋಡ್ತೀವಿ. ನಾನು ಆಗಲೇ ಹೇಳಿದೆ ನಿಮಗೆ, ಯಾರೋ 45 ವರ್ಷದೊಳಗೆ ಬಂದಿದ್ಲು, ಅವಳಿಗೆ ಮಗಳು ಬಿಟ್ಟೋದ್ಲಲ್ಲ ಅಂತ ಅವತ್ತಿಂದ ಡಯಾಬಿಟೀಸು. ಇವನು ಯಾರೋ ಇನ್ನೊಬ್ಬ ಬಂದಿದ್ದ, ಫ್ಯಾಕ್ಟ್ರಿ ಓನರು, ಗಂಡ ಹೆಂಡತಿ ಇಬ್ಬರು ಕೂತಿದ್ರು, ಅವನು ಮಗುಮಾಗೆ ಇದ್ದ. ಹಿಂಗೆ ನೋ ಆಲ್ ದಟ್ ಐ ಆಮ್ ಆಲ್ ರೈಟ್, ವಾಟ್ ಈಸ್ ರಾಂಗ್ ವಿತ್ ಮೀ ಅಂತ ಅವ್ನು ಏನು ಬಾಯಿ ಬಿಡೋಕ್ಕೆ ತಯಾರಿಲ್ಲ. ಹೆಂಡ್ತಿ ಹೇಳ್ರಿ ತಿವಿತಾನೆ ಇದ್ದಾಳೆ. ನೀನು ಕೂತ್ಕೊಳ್ಳೆ, ಗೊತ್ತಾಗಲ್ಲ, ಏನೂ ಆಗಿಲ್ಲ ಅಂತಾನೆ. ನಿಧಾನಕ್ಕೆ ನೋಡಿದರೆ ಇವನು ಸ್ವಂತ ತಮ್ಮನೇ ಇವನಿಗೆ ಪಾರ್ಟ್ನರ್ಶಿಪ್ಪಲ್ಲಿ ತೊಗೊಂಡಿದ್ರು, ಒಂದು ದೊಡ್ಡ ಫ್ಯಾಕ್ಟ್ರಿ, ಕೋಟ್ಯಾಂತರ ರೂಪಾಯಿಂದು. ಇವನು ಯಾವಾಗಲೋ ಇವನು ಸ್ವಲ್ಪ ಉಡಾಳ, ಗೊತ್ತಾಗಿಲ್ಲ. ಇಲ್ಲಿ ನನಗೂ ಅಲ್ಲಿ ಮಾತಾಡಿದ್ರಲ್ಲೇ ಗೊತ್ತಾಯಿತು. ಇವನು ತಮ್ಮ ಹೇಳಿದ್ದಕ್ಕೆಲ್ಲ ಪೇಪರಿಗೆ ಸೈನ್ ಮಾಡ್ತಾ ಇದ್ದ. ಒಂದು ದಿವಸ ಎಷ್ಟು ಮಟ್ಟಿಗೆ ಮಾಡಿಬಿಟ್ಟ ಅಂದರೆ 85% ಇನ್ವೆಸ್ಟ್ಮೆಂಟು ತಮ್ಮಂದು ಅಂತ ಮಾಡಾಕ್ಬಿಟ್ಟ. 15 ಆ್ಯಕ್ಚುಲಿ 85% ಇವಂದಿತ್ತು. ಒನ್ ಫೈನ್ ಡೇ
ಹಿ ಟುಕ್ ಓವರ್ ದಿ ಹೋಲ್ ಫ್ಯಾಕ್ಟ್ರಿ. ಇವ್ರು ಆ್ಯಕ್ಚುಲಿ ಬೀದಿಗೆ ಬಂದಿದ್ದಾರೆ. ನನ್ನ ಎದುರುಗಡೆ ಸೂಟು ಗಿಟ್ಟು ಜೋರಾಗಿ ಹಾಕ್ಕೊಂಡು ಅಮ್ಮವರು ಜೋರಾಗಿ ಬಂದಿದ್ದಾರೆ. ಅವಳು ಏನು ಹೇಳಿದ್ರು ಇವ್ನು ಹೇಳ್ತಾ ಇಲ್ಲ. ಯಾವುದೋ ಇನ್ನೊಂದು ಉದಾಹರಣೆ ಕೊಟ್ಟ ಮೇಲೆ ಅವ್ನು ಬಾಯಿಗೆ ಬಿಟ್ಟ. ಅಲ್ಲಿ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ, ನಂಬಿಕೆಯಲ್ಲಿ ದ್ರೋಹ ಆಯಿತು ಅಂತ ಒಂದು ಮೆಡಿಸನ್ನು ಅದನ್ನು ಕೊಟ್ಟ ಮೇಲೆ ಅವ್ನು ಡಯಾಬಿಟೀಸ್ ದಾರಿಗೆ ಬಂತು. ಅಬ್ಸಲ್ಯೂಟ್ಲಿ. ಹಾಗೆ ಹೆರಿಡಿಟ್ರಿಯಿಂದ ಬಂದಿರೋರು ದಾರಿಗೆ ಬರ್ತಾರೆ. ಅಂದ್ರೆ ಲೈಫ್ ಲಾಂಗ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಹೋಮಿಯೋ ಎಲ್ಲರಿಗೂ ಇಲ್ಲ. ನಾನು ಘಂಟಾಘೋಷವಾಗಿ ಹೇಳಬಲ್ಲೆ, ನಿಮಗೆ ಡಯಾಬಿಟೀಸ್ ಬಂದು 2 ವರ್ಷದ ಒಳಗಡೆ ಬಂದರೆ ಅದನ್ನು ಗುಣ ಮಾಡ್ತೀವಿ ಅಂತ. ಡಯಾಬಿಟೀಸ್ ಗುಣ ಆಗಲ್ಲ ಅಂತ ಹೇಳ್ತಾರೆ. ನೋ, ಇಟ್ ಈಸ್ ನಾಟ್. ನೀವು ನಾನು ಹೇಳ್ದಂಗೆ ನಾವು ಓದ್ಬೇಕಾದ್ರೆ 120 ಇತ್ತು ಫಾಸ್ಟಿಂಗ್ ಬ್ಲಡ್ ಶುಗರು, 140 ಇತ್ತು. ಇವಾಗೆಲ್ಲ 100ಗೆ ಮಾಡಾಕ್ಬಿಟ್ವಿ. ಮತ್ತು ನಾವು ಬದುಕೋ ಆಟ, ನಾವು ಹೇಳ್ತೀವಿ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕರಿತೀವಿ. ಲೈಫ್ ಸ್ಟೈಲ್ ಡಿಸೀಸ್ ಅಂದರೆ ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡಿದವನು, ಮೂಗು ಹಿಡ್ಕೊಂಡು ಜಪ ಮಾಡಿದವನು, ನೆಟ್ಟಗೆ ಕೂತ್ಕೊಂಡೇ ಇದ್ದ ಸನ್ಯಾಸಿಗಳಿಗೆಲ್ಲ ಬರುತ್ತೆ ಡಯಾಬಿಟೀಸು, ಅವ್ರಿಗೆಲ್ಲ ಕ್ಯಾನ್ಸರ್ ಬರುತ್ತೆ. ಅವ್ರಿಗೆಲ್ಲಿಂದ ಬಂತು? ನಾನು ಹೇಳ್ದಂಗೆ ನಮ್ಮ ಈ ಊರಿನಲ್ಲಿರೋವಂಥ ಎಲ್ಲ, ನೀವು ರಾತ್ರಿ 8 ಗಂಟೆ ಆದಮೇಲೆ ಟೆಸ್ಟ್ ಸೀಟಿಗೆ ಹೋಗ್ಬೇಕು. ನಾನು ಯಾವುದೋ ಒಂದು ಹೋಗ್ತಾ ಇಲ್ಲ, ನಾನು ಹೋಗಿದ್ದೆ ಹೇಳ್ತೀನಿ. ಯಾವತ್ತೋ ಬರ್ಬೇಕಾರೆ ಆ ಹುಡುಗರು ಹುಡುಗಿರು ಪಬ್ಬು ತಿನ್ನೋದು, ಕುಡಿಯೋದು, ಮಜಾ ಮಾಡೋದು, ಮುದುಕರು ಹುಡುಗರು ಆಡ್ದಂಗೆ ಆಡೋದು, ಅಯ್ಯೋ ಇದೆಲ್ಲ ನೋಡ್ಬಿಟ್ರೆ ನಿಮಗೆ ಅವ್ರು ಯಾರಿಗೂ ಕಾಯಿಲೆನೇ ಬರಲ್ವಲ್ರಿ. ಅಲ್ಲ, ಬಂದಿದ್ರು ಅವ್ರೇನು ನಮ್ಮ ಹತ್ರ ಹೇಳ್ಕೊಳಲ್ಲ, ಅದು ಬೇರೆ. ಅಂದರೆ ನಿನ್ನ ಮನಸ್ಸು ಪ್ರಫುಲ್ಲಿತವಾಗಿದ್ದರೆ, ನಿನ್ನ ಮನಸ್ಸು ಸಮತೂಕದಲ್ಲಿದ್ದರೆ, ನೀನು ಒಂದು ಮಿನಿಮಮ್ ಜ್ಞಾನಿ ಆಗಬೇಕಾಗಿಲ್ಲ. ಎಸ್, ದಿಸ್ ಟು ಶೆಲ್ ಪಾಸ್ ಆನ್ ಅಂತ ಇಂಗ್ಲೀಷಲ್ಲಿ ಒಂದು ಗಾದೆ. ದಿಸ್ ಟು ಶೆಲ್ ಪಾಸ್ ಆನ್ ಅಂತ ಒಂದು ಗಾದೆ. ಆಗುತ್ತೆ ಅನ್ನೋ ಮನಸ್ಥಿತಿ ನಿನಗಿದ್ರೆ ಆಗುತ್ತೆ. ಬೇಕು ಬೇಕು ಎಲ್ಲ ಬೇಕು, ನಂಗೆ ಬೇಕು. ನಮ್ದೆಲ್ಲ ಏನು ಬುದ್ಧಿ ಗೊತ್ತಾ? ಮಾಲು ಚೆನ್ನಾಗಿರ್ಬೇಕು, ಕಮ್ಮಿ ರೇಟಿಗೆ ಸಿಗಬೇಕು, ನನಗೆ ಸಿಗಬೇಕು, ಪಕ್ಕದ ಮನೆಯವ್ರಿಗೆ ಸಿಗಬಾರ್ದು. ಆ ಆ್ಯಟಿಟ್ಯೂಡನ್ನು ನಮ್ಮ ಜನತೆ ತೋರಿಸ್ತಾರೆ. ಇಷ್ಟೊಂದು ಇನ್ನೊಬ್ಬರ ಬಗ್ಗೆ ಡಿಸ್ಕಂಟೆಂಟ್ ಇದೆಯಲ್ಲ, ಇನ್ನೊಬ್ಬರ ಬಗ್ಗೆ ಇಂಟಾಲರೆನ್ಸು ಇಂಡಿಯಾ ಬಗ್ಗೆ, ಹಿಂದೂ ಬಗ್ಗೆ, ಮುಸ್ಲಿಂ ಬಗ್ಗೆ ಅಲ್ಲ. ಇಂಟಾಲರೆನ್ಸ್ ಅಗೇನ್ಸ್ಟ್ ದಿ ವೈಫ್, ಇಂಟಾಲರೆನ್ಸ್ ಅಗೇನ್ಸ್ಟ್ ದಿ ಹಸ್ಬೆಂಡ್. ಎಷ್ಟು ಜನ ನೋಡ್ತೀವಿ. ಅವನು ಒಂದ್ಸರಿ ದೊಡ್ಡ ಜಡ್ಜು, ಅವನು ಅವನ ಹೆಂಡತಿ ಇಬ್ಬರು ಕೂತಿದ್ರು ಪಕ್ಕ. ಈ ಜಡ್ಜು ಎಲ್ಲ ಅವನು ಅಂತ ಆ ಜಡ್ಜ್ಮೆಂಟಲ್ಲಿ ಈ ಚೀಫ್ ಮಿನಿಸ್ಟ್ರನ್ನ ಹಂಗೆ ಎಳೆದ್ಬಿಟ್ಟೆ ಡಾಕ್ಟ್ರೇ, ಇದನ್ನ ಹಿಂಗೆ ಮಾಡಿಬಿಟ್ಟೆ ಡಾಕ್ಟ್ರೇ, ಆ ಕೇಸಲ್ಲಿ ಅವ್ನು ನಿಮ್ಮೊಳಗೆ ಹಾಕ್ಬಿಟ್ಟೆ ಡಾಕ್ಟ್ರೇ ಎಲ್ಲ ಹತ್ಕೊಂಡು. ಅಷ್ಟೊತ್ತಿಗೆ ಫೋನ್ ಬಂತು. ಅಣ್ಣವರು ಎದ್ದು ಹೊರಟರು. ಅವ್ರು ಹೋದ್ಮೇಲೆ ಹೆಂಡ್ತಿ ಹೇಳ್ತಾಳೆ, ಸಾರ್ ನನ್ನ ಮಗನ ಮಾತು ಕೇಳಬೇಡಿ, ಪಾಕಡ ಇದ್ದಾನೆ ಇವನು, ಅವನೇನೋ ನಿಮ್ಮ ಹತ್ರ ಹಂಗೆಲ್ಲ ಕೊಚ್ಕೊಂಡ್ಬಿಟ್ಟ, ಹಂಗಲ್ಲ ಸರ್ ಅವನು ಅಂತ. ಸೊ ಹೆಂಡ್ತಿಗೆ ಗೊತ್ತಾಗದೆ ಗಂಡಂಗೆ ಹುಟ್ಟಿನ ಯಾರಿಗೆ ಗೊತ್ತಾಗುತ್ತೆ? ಅಂದರೆ ಈ ಥರದ ವ್ಯಕ್ತಿತ್ವಗಳನ್ನು ನೀವು ಅವರ ಊನಗಳನ್ನು ಕಂಡಿಡಿದು ನಾವು ಸುಖ ಪಡೋದು, ನಾವು ಸಂತೋಷ ಪಡೋದು, ನೀನು ಚೆನ್ನಾಗಿಲ್ಲ ನಾನು ಚೆನ್ನಾಗಿ ಅನ್ನೋದಕ್ಕಲ್ಲ. ಒಬ್ಬ ಡಾಕ್ಟ್ರು ಹೋಮಿಯೋಪತಿನಲ್ಲಿ ನಾವು ಬರೀ ಒಂದು ಕಾಯಿಲೆಗೆ ಒಂದು ಔಷಧಿ ಕೊಡೋನಲ್ಲ, ಫ್ರೆಂಡ್, ಫಿಲಾಸಫರ್, ಗೈಡ್ ಆಗಿರಬೇಕು. ಕೊಟ್ಟಿರೋ ಒಂದು ಬಿಂದುವನ್ನು ಎಲ್ಲ 360 ಡಿಗ್ರಿಗಳಿಂದಲೂ ನೋಡೋವಂಥ ಚಾಕಚಕ್ಯತೆ ಇರಬೇಕು, ಜ್ಞಾನ ಇರಬೇಕು ಅಂತ ಹೇಳ್ತೀವಿ. ಅದಕ್ಕೇ ಹೋಮಿಯೋಪತಿನಲ್ಲಿ, ಬಹುಶಃ ಆಯುರ್ವೇದದಲ್ಲಿ ಕೆಲವ್ರು ಮಾತ್ರ ಸಕ್ಸಸ್ ಆಗೋದು, ಬಹಳ ಜನ ಫೇಲ್ಯೂರ್ ಆಗೋದು. ಅಲೋಪತಿ ಥರ ಒಂದು ಕಾಯಿಲೆಗೆ ಒಂದು ಔಷಧಿ ಕೊಟ್ಬಿಡ್ತೀವಿ ಅಂತ ಚಾನ್ಸೇ ಇಲ್ಲ. ಡಾಕ್ಟರ್, ಈ 2 ಔಷಧಿಗಳನ್ನ ಜೊತೆ ತಗೋಬಹುದು? ಅಲೋಪತಿ ಮೆಡಿಸಿನ್ ತಗೊಂಡವರು ಹೋಮಿಯೋಪತಿ ತಗೋಬಹುದು? ಬಿಗಿನಿಂಗ್ ಅಲ್ಲಿ ಏನಾಗುತ್ತೆ, ಈಗ ಯಾರೋ ನನ್ನ ಹತ್ರ ಬಂದೇನಪ್ಪ, 10 ವರ್ಷದಿಂದ ಅವನಿಗೆ BP ಡಯಾಬಿಟೀಸ್ ಇದೆ, ಅವನು ಅವೆರಡಕ್ಕೂ ಮಾತ್ರೆಗಳು ತಗೊಳ್ತಾ ಇದ್ದಾನೆ. ನಾನೇನಾದ್ರು ಸಡನ್ನಾಗಿ ನಿಲ್ಲಿಸಿಬಿಟ್ರೆ ರಿಬೌಂಡ್ ಫೆನಾಮಿನಾ ಅಂತ ಆಗುತ್ತೆ. ಅವನು ಹಿ ವಿಲ್ ಗೋ ಇನ್ ಟು ಎ ವೆರಿ ಬಿಗ್ ಸೆಟ್ ಬ್ಯಾಕ್. ಅಂಥವ್ರಿಗೆ ಏನು ಮಾಡ್ತೀವಿ, ಸಮಾನಾಂತರವಾಗಿ ನಮ್ಮ ಔಷಧಿಗಳನ್ನು ಕೊಟ್ಟು ಬ್ಲಡ್ ಶುಗರ್ ಲೆವೆಲ್ ನಿಧಾನಕ್ಕೆ ಬರ್ತಾ ಆ ಔಷಧಿಗಳನ್ನು ಟೇಪರ್ ಮಾಡ್ತೀವಿ, ಅರ್ಧ ಮಾಡ್ತೀವಿ, ಒಂದು 2 ವರ್ಷದಲ್ಲಿ ಬಿಡಿಸ್ತೀವಿ. ಕ್ರಾನಿಕ್ ಕೇಸಲ್ಲಿ. ಅಕ್ಯೂಟ್ ಕೇಸಲ್ಲಿ ಎಸ್, ಈಗ ತಾನೇ ಬಂದಿದೆ ಅಂದರೆ ಬಿಡಿಸಿದ್ದೀವಿ, ನಮ್ಮ ಔಷಧಿನಲ್ಲೇ ಸರಿ ಮಾಡಿದ್ದೀವಿ. ಡಯಾಬಿಟಿಸ್ ಒಂದೇ ಅಲ್ಲ, ಯಾವುದೇ ಔಷಧಿ ಕೂಡ. ಡಾಕ್ಟ್ರೆ, ಈ ಹೋಮಿಯೋಪತಿ ಮೆಡಿಸನ್ ಮಾನಸಿಕ ಸಮಸ್ಯೆಗಳಿಗೂ ಮಾನಸಿಕ ರೋಗಗಳಿಗೂ ಆಗುತ್ತಾ? ಅಯ್ಯೋ, ಹೋಮಿಯೋಪತಿ ಇರೋದೇ ಮಾನಸಿಕ. ಅಂದರೆ ನಾನು ಆಗಲೇ ಹೇಳಿದೆ, ಸರಿಯಾಗಿರ್ಬೇಕು. ಕರೆಕ್ಟ್. ಮನುಷ್ಯನಿಗೆ ಮನಸ್ಸೇ ಮೂಲಾಧಾರ. ಮನಸ್ಸು ಆಲ್ಮೋಸ್ಟ್ ದಟ್ ಈಸ್ ದಿ ಸಾರ್ಜೆಂಟ್ ಆಫ್ ದಿ ಆರ್ಮಿ. ಅವನಿದ್ದಂಗೆ ಮನಸ್ಸು ಹೇಳ್ದಂಗೆ ದೇಹ ಕೇಳುತ್ತೆ. ನಿಜ ಹೇಳಬೇಕು ಅಂದರೆ ಮನಸ್ಸು 90%, ದೇಹ 10%. ಯಾರ ಮನಸ್ಸು ಸ್ಥಿಮಿತದಲ್ಲಿರುತ್ತೋ, ಯಾರ ಮನಸ್ಸು ರಾಗ ಭಾವ ದ್ವೇಷಗಳಿಂದ ಹೊರತಾಗಿರುತ್ತೋ, ಇಲ್ಲಿ ಮನಸ್ಸು ಅಂದ್ಕೂಡಲೇ ನೀವು ಇನ್ನೂ ಒಂದು ನಿಮ್ಮ ದೃಷ್ಟಿಕೋನ ಹೆಂಗಿತ್ತೋ ನಂಗೆ ಗೊತ್ತಿಲ್ಲ, ಮನಸ್ಸು ಅಂದ್ಕೂಡಲೇ ಸೈಕ್ಯಾಟ್ರಿ ಲೆಕ್ಕ ಹಾಕ್ಬಿಡ್ತಾರೆ. ಸೈಕ್ಯಾಟ್ರಿಲಿ ಏನಾಗುತ್ತೆ ಗೊತ್ತಾ,
ನಿಮಗೆ ಜಾಸ್ತಿ ಎದ್ದೆದ್ದು ಕುಡಿತಾ ಇದ್ದೀರಾ, ಹುಟ್ಟು ಜಾಸ್ತಿ ಆಗಿದೆ, ನಿಮ್ಮನ್ನು ಇಳಿಸಕ್ಕೆ ಕೊಡ್ತೀವಿ. ಭಾಳ ಡಿಪ್ರೆಷನ್ಗೆ ಹೋಗಿದ್ಯಾ, ಏರ್ಸಕ್ಕೆ ಕೊಡ್ತೀವಿ. ಹಂಗಲ್ಲ, ಅವನನ್ನು ಸಮಚಿತ್ತಕ್ಕೆ ತಂದು ನಿಲ್ಲಿಸುವಂಥದ್ದು ಹೋಮಿಯೋಪತಿದು. ಹೋಮಿಯೋಪತಿನಲ್ಲಿ ಮನಸ್ಸು ಮತ್ತು ಬುದ್ಧಿ ಸುಪ್ರೀಂ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಡಿಸೀಸಸ್ ಒರಿಜಿನೇಟ್ಸ್ ಫ್ರಮ್ ದಿ ಮೈಂಡ್ ಅಂತ ಕರಿತೀವಿ. ಮೈಂಡೇ ಇಲ್ದವನಿಗೆ ಬರೀ ದೇಹದಿಂದನೇ ಕಾಯಿಲೆ ಬಂದಿದ್ದರೆ ಅದನ್ನು ಗುಣ ಮಾಡೋದು ಬಹಳ ಸುಲಭ. ಒಬ್ಬೊಬ್ರದ್ದು ಒಂದೊಂದು ಪರ್ಸನಾಲಿಟಿ. ನಮ್ಮ ರಾಜಕೀಯ ಧುರೀಣರು ಎಲ್ಲ ಇಲ್ಲೊಂದು ಹೇಳೋದು ಅಲ್ಲೊಂದು ಮಾಡೋದು, ಪೂರ್ತಿ ಮುಗಿಸಾಕ್ಬಿಡೋದು. ಅದು ಅವಳ್ಯಾರೋ ಬಾಂಗ್ಲಾ, ಇವನ್ಯಾರೋ ಶೇಖ್ ಅಬ್ದುಲ್ಲಾ, ಅವನ್ಯಾರೋ ವೆನೆಜಿರ್ ಬಿಟ್ಟು, ಎಲ್ಲದೂ ಒಂದೊಂದು ವ್ಯಕ್ತಿತ್ವಗಳು. ಟ್ರಂಪು, ಇವರೆಲ್ಲರನ್ನೂ ನಾವು ನಿಜವಾಗಿ ಹೇಳ್ತೀನಿ, ಹೋಮಿಯೋಪತಿ ಔಷಧಿಯಿಂದ ಅವರ ಊನಗಳನ್ನು ಸರಿ ಮಾಡಿದರೆ ಅವರು ಸಾಮಾನ್ಯ ಮನುಷ್ಯರಾಗ್ತಾಯಿದ್ರು. ಸೊ ಇಟ್ ಈಸ್ ದಿ ಡಿಸ್ಟರ್ಬ್ಡ್ ಮೈಂಡ್ ವಿಚ್ ಬ್ರಿಂಗ್ಸ್ ಡಿಸ್ಟರ್ಬ್ಡ್ ಬಾಡಿ. ಹಾಗಾಗಿ ಮನಸ್ಸೇ ಮುಖ್ಯ ಹೋಮಿಯೋಪತಿನಲ್ಲಿ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ, ನಿಮ್ಮ ಮನಸ್ಸನ್ನು ಮಲ್ಲಿಗೆ ಅಂತ ಇಟ್ಕೊಳ್ಳಿ, ಬದುಕು ಒಳಿತಿನೆಡೆಯ ಧ್ಯಾನದಂತಿರಲಿ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ, ಹಂಗಿಟ್ಕೊಳ್ಳಿ ಅಂತ ಹೇಳ್ತೀವಿ. ಓಕೆ, ತಾವು ಬಹಳಷ್ಟು ಹೆಣ್ಣು ಮಕ್ಕಳ ಒಂದು ಸಮಸ್ಯೆಗಳಿಗೆ, ಬಂಜೆತನದ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೀರಿ. 3,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ನೀವು ಬದುಕಿನಲ್ಲಿ ಒಂದು ಬೆಳಕನ್ನು ಮೂಡಿಸಿದ್ದೀರಿ ಡಾಕ್ಟ್ರೆ. ಈ ಬಂಜೆತನಕ್ಕೂ ಸಹ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಉಂಟಾ? ಯಾಕಂತ ಹೇಳಿದ್ರೆ ಇವತ್ತಿನ ಕಾಲಮಾನ, ಇವತ್ತಿನ ದಿನದಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಬಂಜೆತನದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಸೊ ಹಾಗಾಗಿ ಹೋಮಿಯೋಪತಿಯಲ್ಲೂ ಸಹ ಇದಕ್ಕೆ ಚಿಕಿತ್ಸೆ ಇದೆಯಾ? ಈ ಕೊಲೆ ಮಾಡಿದವ್ರನ್ನ ಟಿ ವಿಲಿ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ, ನೀವು ಕೇಳಿರ್ಬೇಕು. ಎಲ್ಲ ಕೊಲೆಗಾರರದ್ದು ಒಂದು ರೆಡಿಮೇಡ್ ಆನ್ಸರ್ ಇರುತ್ತೆ, ನಾನು ಒರಿಜಿನಲಿ ಕೊಲೆಗಾರ ಅಲ್ಲ, ಪರಿಸ್ಥಿತಿ ನನ್ನ ಹಂಗೆ ಮಾಡಿಸ್ಬಿಡ್ತು ಅಂತ. ನಂದು ಹಂಗೆ. ನಾನು ಒರಿಜಿನಲಿ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಲ್ಲ. 3,000 ಕೇಸು ಹೋಮಿಯೋಪತಿನಲ್ಲಿ ಒಬ್ಬ ವೈದ್ಯ ಒಂದೇ ಕೇಂದ್ರದಿಂದ ನಾನ್ ಇನ್ವೆಸಿವ್ ವೇ ಅಂದರೆ ಆ ಯಂಗ್ಸನ್ನ ಏನು ಕರಾತಲಮಲಕವಾಗಿ ಮೇಲಿಂದ ಕೆಳವರೆಗೆ ಸ್ಕ್ಯಾನಿಂಗು, ಅದು ಇದು, ವಜೈನಲ್ ಟೆಸ್ಟು, ಈ ಕಡೆಯಿಂದ ಹಾಕು, ಅಲ್ಲಿ ಮಾಡು, ಇಲ್ಲಿ ಮಾಡು. ನಾನು ಅವ್ರ ಪಲ್ಸು ನೋಡಿರಲಿಲ್ಲ. ಈ 3,000 ಜನದ ಹೆಂಗಸ್ರದ್ದು ಅವರೆಲ್ಲ ಮಾಡಿಸ್ಕೊಂಬಂದಿರ್ತಾರೆ. ಸೊ ಆ ಥರ ನಾನ್ ಇನ್ವೆಸಿವ್ ವೇನಲ್ಲಿ ಒಂದೇ ಡಾಕ್ಟ್ರು ಒಂದೇ ಕೇಂದ್ರದಿಂದ 3,000 ಕೇಸ್ ಮಾಡಿರೋದು, ಅದು ಇನ್ಸಿಡೆಂಟಲಿ ಇಟ್ಸ್ ಎ ವರ್ಲ್ಡ್ ರೆಕಾರ್ಡ್. ಮತ್ತೊಬ್ಬ ಹೋಮಿಯೋಪತಿ ವೈದ್ಯ ಈ ಪ್ರಪಂಚದಲ್ಲಿ ಮಾಡಿಲ್ಲ. ಅದು ನಾನು ಮಾಡ್ತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ, ಅದು ನಡ್ಕೊಂಡ್ಬಂತು. ಅದನ್ನೇ ಹೇಳಿದ್ದು ನಾನು. ಆ ಕೊಲೆಗಾರ ಹೇಳ್ತಾನೆ, ನಾನು ಕೊಲೆ ಮಾಡಬೇಕು ಅಂತಿರಲಿಲ್ಲ, ನಾನು ಇಲ್ಲದೆ ಇರ್ಬೇಕಾದ್ರೆ ನನ್ನ ಮಗ ನನ್ನ ಹೆಂಡ್ತಿನ ಬಗ್ಗಿ ನೋಡ್ತಾ ಇದ್ದ, ಹೊಡೆದೆ ಸತ್ತೋದ ಅಂತಾರೆ. ಪರಿಸ್ಥಿತಿಯಿಂದ ನಾನು ಕೊಲೆಗಾರ ಆದೆ ಅಂತಾನೆ. ಹಾಗೇನೆ ನಾನು ಪರಿಸ್ಥಿತಿಯಿಂದ ಈ ಕೆಲಸಗಳನ್ನು ಮಾಡಬೇಕಾಗಿ ಬಂತು. ಮೊದಲನೇ ಕೇಸ್ ಒಬ್ಬರು ಗೈನಕಾಲಜಿಸ್ಟ್ ಬಂದಿತ್ತು. ಆಕೆಗೆ ಮೊದಲನೇ ಮಗುಗೆ ಅರ್ಧ ತಲೆನೇ ಇರಲಿಲ್ಲ, ಬರೀ ರುಂಡ ಮಾತ್ರ ಇತ್ತು, ಮುಂಡ ಇರಲಿಲ್ಲ. ಸೊ ಅವಳು ಯಾರೋ ಹೇಳಿದ್ರಂತೆ, ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಕೊಡ್ತಾರೆ, ಶಿ ಹರ್ಸೆಲ್ಫ್ ಇಸ್ ಎ ಗೈನಕಾಲಜಿಸ್ಟ್ ಅಂತ ಕೊಡ್ತಾರೆ. ಅವ್ರ ಹತ್ರ 1 ವರ್ಷ ತಗೋ, ಆಮೇಲೆ ಕನ್ಸೀವ್ ಆಗುವಂದ್ರು. ಆಕೆ ನಾನು ಹುಡ್ಕೊಂಬಂದು ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್. ನಾನು 1 ವರ್ಷ ಔಷಧಿ ಕೊಟ್ಟೆ, ಇನ್ಮೇಲೆ ಕನ್ಸೀವ್ ಆದ್ಲು. ನಾರ್ಮಲ್ ಡೆಲಿವರಿ, ಗಂಡು ಮಗು. ಅವತ್ತಿಂದ ಅವಳ ಆಸ್ಪತ್ರೆಯಲ್ಲಿ ಬರೋರು ಎಲ್ಲರನ್ನೂ ಅಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಲ್ಲಿ ಹೋಗು, ಡಾಕ್ಟರ್ ಹತ್ರ, ಗಾಂಧಿ ಬಜಾರ್ಗೆ ಹೋಗು, ರುದ್ರೇಶ್ ಹತ್ರ ಅನ್ನೋ ಥರ ಕಳ್ಸೋಕೆ ಶುರು ಮಾಡಿದ್ರು. ಸೊ ಒಂದಿದ್ದಿದ್ದು 10 ಹತ್ತಿದ್ದಿದ್ದು 100 ಆಗಿ ಎಲ್ಲಿವರೆಗೆ ಅಂದರೆ, ಮೊನ್ನೆ ಕೌಲಾಲಂಪುರಲ್ಲಿ ನಂದು ಇದೆ ಇನ್ಫರ್ಟಿಲಿಟಿ ಕೇಸಸ್ ಪ್ರೆಸೆಂಟೇಷನ್ ಇತ್ತು. 8 ಕಂಟ್ರಿಗೆ ಮಾಡಿದೆ. ಹೋಟ್ಲಲ್ಲಿ ಉಳ್ಕೊಂಡಿದ್ದೆ, ನನಗೆ ನಾನ್ ವೆಜ್ ವಾಸನೆ ಆಗ್ತಾ ಇರಲಿಲ್ಲ. 1-2 ಹಣ್ಣು ತರೋಣ ಅಂತೇಳಿ ಎದುರುಗಡೆ ಹಣ್ಣು ತೊಗೊಂಡು ಹಿಂಗೆ ಕ್ರಾಸ್ ಆಗ್ತಾ ಇದ್ದೆ. ಹಿಂದ್ಗಡೆ ಯಾರೋ, ಅದು ಕೌಲಾಲಂಪುರ್ ಮೈನ್ ಸಿಟಿಯಿಂದ ಸೈಬರ್ಜಾ ಯೂನಿವರ್ಸಿಟಿ ಅಂತ, ಅಲ್ಲಿ 35 ಕಿಲೋಮೀಟ್ರು. ಅಲ್ಲಿ ಯಾರೋ ಹಿಂದ್ಗಡೆ ಗಂಡ ಹೆಂಡತಿ ಬರ್ರಿ ಅಂತ ಇದ್ಲು ಕನ್ನಡದಲ್ಲಿ. ಅಲ್ಲಿ ಹೆಂಡತಿ ಹಂಗೆ ಕರೆದ್ಲು, ನಾನು ಹಿಂತಿರುಗಿ ನೋಡಿದೆ, ಗಂಡ ನನ್ನ ನೋಡ್ದ. ಬೆಂಗಳೂರಾ ಅಂದೆ. ಅವನು ಅಷ್ಟೊತ್ತಿಗೆ ಹೆಂಡತಿ ತಿರುಗಿ ನೋಡಿದ್ಲು, ಅಯ್ಯೋ ನಮ್ಮ ಡಾಕ್ಟ್ರು ಓಡ್ಬಂದ್ಲು, ಕೈ ಹಿಡ್ಕೊಂಡು ಕಾಲಿಗೆ ಬಿದ್ಲು. ಏನ್ರಿ ಅಂದೆ. ಸರ್ 21 ವರ್ಷಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಬಂದಿದ್ದೆ, ನಂಗೆ 7 ವರ್ಷ ಮಕ್ಕಳಿರಲಿಲ್ಲ, ಒಂದು ಹೆಣ್ಮಗು ಆಯಿತು, ಅದೀಗ ಫಸ್ಟ್ ಇಯರ್ MBBS ಮಾಡ್ತಾ ಇದೆ ಸರ್ ಅಂತ ನಾನು ಹೇಳಕ್ಕ. ಮತ್ತೆ ಹೇಳಲೇ ಇಲ್ವಲ್ಲಿ, ಬಹಳ ಜನ ಹೇಳಿಲ್ಲ ನನ್ನ ಕೇಸ್ಗಳು, ಗೊತ್ತಿರೋವು 3,000. ಈ ಥರ ಎಷ್ಟು ಜನ ಹೇಳದೇ ಇರೋರು ಇದ್ದಾರೆ. ಮೊನ್ನೆ ಆಟೋ ಹತ್ತಾ ಇದ್ದಾಳೆ ಒಬ್ಬ ತಾಯಿ, ಒಂದು ಮಗುನ ಕರ್ಕೊಂಡು, 7 ವರ್ಷದ ಮಗು ಹತ್ತಿದವಳು, ಇನ್ನೇನು ಮೂವ್ ಆಗ್ಬೇಕು, ನಿಲ್ಸು ತಿಳಿದ್ಬಿಟ್ಲು, ನಮ್ಮ ಡಾಕ್ಟ್ರು ಅಂತೇಳಿ. ಏನಮ್ಮ ಅಂದೆ. ಅದೇ ನಿಮ್ ತಗ ಬಂದಿದ್ದೆ, ನಂಗೆ ಜ್ಞಾಪಕ ಇಲ್ಲ ಅಂದ್ರೆ. ಗೊತ್ತಿಲ್ಲದೆ ಇರೋದು ಇನ್ನೊಂದು 1,000 ಇದಾವೆ. ಈ ಥರ 3,000 ಕೇಸ್ ಮಾಡಿದ್ದು ನಿಜಕ್ಕೂ
ನಾನು ಇನ್ಯಾವುದೇ ಬೇರೆ ಮೆಥಡ್ಸನ್ನ ಯೂಸ್ ಮಾಡಿಲ್ಲ. ಹೋಮಿಯೋಪತಿನಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ, ನಾನು ಹೇಳ್ದಂಗೆ ಹೆರಿಡಿಟ್ರಿ, ಎನ್ವೈರ್ನಮೆಂಟು, ಎಲ್ಲಿಂದ ಬರ್ತಾರೆ, ಅವ್ರಿಗೆ ಏನು ತೊಂದರೆ ಇತ್ತು, ಯಾಕೆ ಎಗ್ಸ್ ಅಂಡಾಣು ಯಾಕೆ ಬಿಡುಗಡೆ ಆಗ್ತಾ ಇಲ್ಲ, ಅತ್ತೆ ಸೊಸೆ ಜಗಳನ, ಗಂಡ ಎಲ್ಲೋ ಸೆಕ್ರೆಟರಿ ಜೊತೆ ಸುತ್ತಾ ಇದ್ದಾನ, ಇವಳ ತಲೆಯಲ್ಲಿ ಏನೋ ತಲೆ ಕೆಟ್ಟೋಗಿದೆಯಾ, ಇದೆಲ್ಲವೂ ಕೂಡ ಗಣನೆಗೆ ತಗೊಂಡು ಗಣನೆಗೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಸೊ ಅದರಿಂದ ಒಂದೊಂದು ಕೇಸು ಭಿನ್ನ. ಈ 3,000 ಕೇಸುನು ಒಂದೊಂದಕ್ಕೂ ಒಂದೊಂದು ಥರ ಹೇಳಬಲ್ಲೆ. ಮತ್ತೆ ಬಹಳ ಸಂತೋಷ ಸಂಗತಿ ಏನು ಅಂದರೆ, ಈ ಏಜೂಸ್ಪರ್ಮಿಯಾ ಅಂತೀವಿ ಗಂಡಸ್, ಮತ್ತೆ ಎಲ್ಲದಕ್ಕೂ ಹೆಂಗಸರನ್ನೇ ದೂರ್ತಾರೆ. ಹೌದು ಹೌದು ಹೌದು. ಹಾಂ, ಗಂಡಸನ್ನ 7 ವರ್ಷ ಒಬ್ಳು ಟ್ರೀಟ್ಮೆಂಟ್ ತೊಗೊಂಡು ಬಂದು 4 ವರ್ಷ ತೊಗೊಂಡ್ಬಂದು ಗಂಡ ಹೆಂಡ್ತಿ, ಗಂಡಂದು ಸೆಮೆನ್ ಅನಾಲಿಸಿಸ್ ತೋರಿಸೆ ಅಂದರೆ ಮಾಡಿಸಿಲ್ಲ ಸರ್. ಅಲ್ಲಿ ನಂಗೆ ಯಾಕೆ ಮಾಡಿಸ್ಬೇಕು, ನಾನು ಚೆನ್ನಾಗಿದ್ದೀನಲ್ಲ ಅಂತ. ನಾವು ಅದೇನು ಮಕ್ಕದಲ್ಲಿ ಕನ್ನಡಿ ಹಿಡ್ದಂಗೆ ಇರುತ್ತೆ, ಅಥವಾ ಮೀಟ್ರ್ ಹಾಕಿ ನೋಡೋಕ್ಕಾಗುತ್ತೆ. ಅಲ್ಲ ರೀ, ಸೆಮೆನ್ ಅನಾಲಿಸಿಸ್ ಮಾಡಿಸಿಲ್ವಲ್ರಿ, ವೀರ್ಯ ಚೆಕ್ ಮಾಡಿಸ್ಲಿಲ್ವಲ್ಲ ಅಂತ ಚೆಕ್ ಮಾಡಿಸ್ದೆ, ಅವ್ನು ಕಮ್ಮಿ ಏನೋ ಇತ್ತು, ಅದು ಬೇರೆ. ಎಲ್ಲದಕ್ಕೂ ಹೆಂಗಸರನ್ನೇ ದೂಷಿಸ್ತಾರೆ, ಅದು ತಪ್ಪು. ಗಂಡು ಹೆಣ್ಣು ಸಮಾನಾಂತರವಾಗಿ ಕಾರಣ ಇರ್ತಾರೆ. ಗಂಡಸರಲ್ಲಿ ಈ ನಡುವೆ ಅತ್ಯಂತ ಸಿಗರೇಟು ತಂಬಾಕು ಹಾಕೋರಲ್ಲಿ 80% ನಿಮುರುವಿಕೆ ಪ್ರಾಬ್ಲಮ್ ಬರುತ್ತೆ. ಗಂಡ ಹೆಂಡತಿ ಒಂದಾಗಿರೋಕ್ಕಾಗಲ್ಲ, ಬಹಳ ಒದ್ದಾಡ್ತಾರೆ. ಅಂಥವ್ರಿಗೆ ಕೆಲವರಿಗೆ ಇರ್ರಿವರ್ಸಿಬಲ್ ಚೇಂಜಸ್ ಆಗಿರುತ್ತೆ. ಆ ಪೆನಿಸಲ್ಲಿ ಸ್ಮಾಲ್ ಆರ್ಟ್ರೀಸು ಕ್ಲಾಟ್ ಆಗಿಬಿಡುತ್ತೆ. ಕ್ಲಾಟಿಂಗು ಸಿಗರೇಟು, ದಿವ್ಸಕ್ಕೆ 1 ಪ್ಯಾಕ್ ಸಿಗರೇಟ್ ಯಾರು ಸೇದಿರ್ತಾರೆ, ಒಂದು 2-3 ವರ್ಷ ಸೇದಿರ್ತಾರೆ, ಅಂಥವ್ರಿಗೆ ಮಕ್ಕಳಾಗೋದು ಬಹಳ ಕಷ್ಟ. ಸಿಗರೇಟ್ ಸೇದೋ ಮಕ್ಕಳೇ ಹುಡ್ತವೆ ಅನ್ನೋದು ಬೇರೆದು. ಕುಹುಕಿಗಳು ಹಂಗೂ ಮಾತಾಡ್ಬೋದು, ಆದರೆ ಇದಂತೂ ನಿಜ. ಅದು ಮತ್ತೆ ಇದಾಗಿರೋರು. ಮತ್ತೆ ಚಿಕ್ಕಂದಿನಲ್ಲಿ ಮಂಪ್ಸ್ ಬಂದಿರುತ್ತೆ, ಕೆಪ್ಪಟ್ರಾಯ ಅಂತಾರೆ ಮಂಗನ್ ಬಾವು, ಕೆಪ್ಪಟ್ರಾಯ, ಅದು ಬಂದಿದ್ದವ್ರಿಗೆ ಅದು ಟೆಸ್ಟಿಸನ್ ಅಫೆಕ್ಟ್ ಮಾಡುತ್ತೆ. ಅಂಥವ್ರಲ್ಲಿ ಏಜೂಸ್ಪರ್ಮಿಯಾ ಅಂತೀವಿ, ಅಂದರೆ ಒಂದೇ ಒಂದು ಅಣು ಇಲ್ಲದೆ ಇರೋವಂಥದ್ದು. ನನ್ನ ಮೊದಲನೇ 1,000 ಕೇಸನ್ನ ಟ್ಯಾಲಿ ಮಾಡಿದಾಗ ಅದರಲ್ಲಿ 14 ಜನಕ್ಕೆ ಏಜೂಸ್ಪರ್ಮಿಯಾ ಇರೋರಿಗೆ ಸ್ಪರ್ಮ್ ಈಚೆಗೆ ಬಂದು ಹೆಂಡತಿ ಕನ್ಸೀವ್ ಆಗಿ ಮಕ್ಕಳಾಗಿರೋರು 14 ಜನ ಇದ್ದಾರೆ. 3,000 ಕೇಸಲ್ಲಿ ಇನ್ನೂ ಜಾಸ್ತಿ ಇದೆ. ಆ ಥರದ ಬಿಲೀವ್ ಇಟ್ ಆರ್ ನಾಟ್, ನಮ್ಮದು ಒಂಥರ ಇದು ಹೆಂಗೆ ಆಗೋಗ್ಬಿಡ್ತು ಅಂದರೆ, ಇನ್ನೆಲ್ಲೂ ಆಗದೆ ಇದ್ದರೆ ಅಲ್ಲೋಗಿ ರುದ್ರೇಶ್ ಹತ್ರ ಹೋಗಿ ಅನ್ನೋವಂಥದ್ದು ಒಂದು ನಾಣ್ಣುಡಿ ಆಗೋಯ್ತು. ಇನ್ಫ್ಯಾಕ್ಟ್ ನಮ್ಮ ಅರುಣ್ ಹೇಳ್ತಿರ್ತಾನೆ, ವಿದ್ಯಾರ್ಥಿ ಭವನ್ ಆ ತರಂಗದವರು ಒಂದು ದೊಡ್ಡ ಆರ್ಟಿಕಲ್ ಮಾಡಿದ್ರು 13 ಪೇಜಿಂದು. ಅಲ್ಲಿ ನಾರ್ತ್ ಕರ್ನಾಟಕದಲ್ಲಿ, ನಾರ್ತ್ ಕೆನರಾ, ಸೌತ್ ಕೆನರಾದಲ್ಲಿ, ಇನ್ಮೇಲೆ ಅವರು ಮದುವೆ ಆದವ್ರಿಗೆ 2 ವರ್ಷ ಆದಮೇಲೆ ಕೇಳಾರಂತೆ, ಏನಾ ಘಾಟಿಗೆ ಹೋಗಿದ್ಯಾ, ಘಾಟಿ ಅಲ್ಲ ಅದೇನು ಸುಬ್ರಹ್ಮಣ್ಯ, ಕುಕ್ಕೆ ಹೋಗಿದ್ಯಾ ಆಗಲಿಲ್ಲ, ರುದ್ರೇಶ್ ತಕ್ಕ ಹೋಗಿದ್ಯಾ ಅಂತ. ನೆಕ್ಸ್ಟ್ ಅಂದರೆ ಆ ತರಂಗದಲ್ಲಿ ಬಂದಮೇಲೆ ಅಷ್ಟರ ಮಟ್ಟಿಗೆ ಅವರಲ್ಲಿ ಒಂದು ಪ್ರತೀತಿನೇ ಉಟ್ಕೊಂಡ್ಬಿಡ್ತು. ಕುಕ್ಕೆ ಹೋಗಿದ್ಯಾ, ರುದ್ರೇಶ್ ತಕ್ಕ ಹೋಗಿದ್ಯಾ ಅಂದರೆ ಅದು ಅಷ್ಟು ಹೆಸರನ್ನ ತಂದುಕೊಡ್ತು. ಬಟ್ ನಾನು ಒರಿಜಿನಲಿ ಐ ಆಮ್ ನಾಟ್ ಎ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ನನ್ನ ದಿವಸಕ್ಕೆ 85% ಕೇಸ್ಗಳು ನಂದು ಕೋಲ್ಡಿಂದ ಹಿಡಿದು ಕ್ಯಾನ್ಸರ್ವರೆಗೆ ಒಬ್ಬ ಮನುಷ್ಯನಿಗೆ ಬರಬಹುದಾದ ಎಲ್ಲ ಕಾಯಿಲೆಗಳ ಬಗ್ಗೆ ಔಷಧಿ ಇದೆ. ಸಂತೋಷ ಇರೋದು ಈ ಥರದ ಕೇಸ್ಗಳಲ್ಲಿ. ಓಕೆ ಡಾಕ್ಟರ್, ಇವತ್ತಿನ ದಿನದಲ್ಲಿ ಬಹಳಷ್ಟು ವಿಚಿತ್ರ ಕಾಯಿಲೆಗಳು ಬರ್ತಾ ಇದೆ. ಈ ಎಲ್ಲ ಒಂದು ಕಾಯಿಲೆಗಳಿಗೂ ಸಹ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆಯಾ? ಅದನ್ನೇ ಹೇಳಿದೆ, ಎಲ್ಲ ಕಾಯಿಲೆಗೂ ಒಂದು ಔಷಧಿ ಕೊಟ್ಬಿಡೋದಾಗ್ಲಿ, ಒಂದು ಔಷಧಿ ತೊಗೊಂಡ್ಬಿಡೋದಾಗ್ಲಿ ಅಲ್ಲ. ಈಗ ಯಾರಿಗೆ ಜಾಸ್ತಿ ಕಾಯಿಲೆಗಳು ಬರ್ತಾ ಇರೋದು, ವಾಟ್ ಸೋ ಕಾಲ್ಡ್ ಆಧುನಿಕ ಮಾನವ ಬಹಳ ಮುಂದುವರೆದಿದ್ದಾನೆ, ಅವನಿಗೆ. ಯಾರು ಈ ಆಧುನಿಕ ಮಾನವ ಅಂದರೆ? ಈ ಆಧುನಿಕ ಮಾನವ ಅಂದರೆ ನೆಮ್ಮದಿ ಇಲ್ಲದವನು, ನಿಂತಲ್ಲಿ ನಿಲ್ಲದವನು, ಕುಳಿತಲ್ಲಿ ಕುಳ್ಳಿರದವನು, ಎಲ್ಲವೂ ಇದ್ದಾಗಲೂ ಇನ್ನೇನೋ ಆಗಬೇಕೆಂದು ಬಯಸುವವನು, ಯಾವಾಗಲೂ ಅವಿಶ್ರಾಂತ ಸ್ಥಿತಿಯಲ್ಲೇ ಚಡಪಡಿಸುವವನು. ಆಧುನಿಕ ಮನುಷ್ಯ ಅಸುಖಿಯಾಗಿದ್ದಾನೆ, ಅತೃಪ್ತನಾಗಿದ್ದಾನೆ. ಈ ಅವಿಶ್ರಾಂತ ಸ್ಥಿತಿಯೇ ಎಲ್ಲ ಕಾಯಿಲೆಗಳ ಮೂಲ. ಹಂಗಾರೆ ಎಲ್ಲರೂ ಸನ್ಯಾಸಿ ಥರ ಇದ್ಬಿಡ್ಬೇಕಾ? ಕಾಡಿಗೆ ಹೋಗ್ಬೇಕಾಗಿಲ್ಲ ರೀ. ಅಬ್ರಹಂ ಲಿಂಕನ್ ಹೇಳ್ತಾನೆ ಎಲ್ಲೋ ಒಂದು ಕಡೆ, ಐ ವಾಸ್ ಕ್ರೈಯಿಂಗ್ ಫಾರ್ ಶೂಸ್ ಅಂಟಿಲ್ ಐ ಸಾ ಎ ಮ್ಯಾನ್ ವಿತೌಟ್ ಲೆಗ್ಸ್ ಅಂತ. ಶೂಸ್ ಇಲ್ಲ ಅಂತ ಹೇಳ್ತಾ ಇದ್ದೆ, ಆ ಪಕ್ಕದವ್ನು ನೋಡಿದ್ರೆ ಅವನಿಗೆ ಕಾಲೇ ಇಲ್ಲ. ಸೊ ಜಗತ್ತು ಹಂಗಿದೆ. ಆ ಹೋಲಿಕೆನ ನಾವೆಲ್ಲರೂ ನಾವು ಇರೋದ್ರಲ್ಲಿ ಖುಷಿಯಾಗಿರ್ಬೇಕು, ಇರೋದ್ರಲ್ಲಿ ಸಂತೃಪ್ತಿ ಕಲ್ತ್ಕೊಳ್ರಿ. ಬದುಕೋಕೆ ಏನು ಬೇಕ್ರಿ? 2 ತೂಟ. ಅವಳು ಪಾಪ ಲತಾ ಮಂಗೇಶ್ಕರ್ ಎಲ್ಲ ಒಂದು ಕಡೆ ಹೇಳ್ತಾಳೆ, ನಾನು ಇನ್ನೊಂದು ಜನ್ಮದಲ್ಲಿ ನಾನು ಲತಾ ಮಂಗೇಶ್ಕರ ಹುಟ್ಟೋದು ಬೇಡ ಅನಿಸುತ್ತೆ ಅಂತ. ಯಾಕೆ ಅಂದರೆ ನನಗೆ ಎಲ್ಲ ಇದೆ, ಜೆಟ್ ಇದೆ ನನಗೆ, ನನ್ನದೇ ಪ್ರೈವೇಟ್ ಜೆಟ್ಟು, ನನಗೆ ನಡೆಯೋಕ್ಕಾಗ್ತಾ ಇಲ್ಲ. ನನಗೆ ದೊಡ್ಡ ದೊಡ್ಡ ಬಂಗ್ಲೆಗಳಿದೆ, ನನ್ನ 3 ಅಡಿ 6 ಅಡಿ ICUನಲ್ಲಿ ಹಾಕಿದ್ದಾರೆ, ತಿನ್ನಕ್ಕಾಗ್ತಾ ಇಲ್ಲ. ತಿನ್ನಕ್ಕೆಲ್ಲ ಇದೆ, ತಿನ್ನಕ್ಕಾಗ್ತಾ ಇಲ್ಲ. ಏನಿದ್ರೇನು ಬಂತು, ಆರೋಗ್ಯ ಇಲ್ಲ ಇದೆ. ಗಾಂಧಿ ಹೇಳಿದ್ದೇನು,
ಚಿನ್ನ ಬೆಳ್ಳಿಯ ತುಣುಕುಗಳು ನಿಮ್ಮ ಸಂಪತ್ತಲ್ಲ, ಆರೋಗ್ಯವೇ ನಿಮ್ಮ ಸಂಪತ್ತು. ಖಂಡಿತ. ಅದನ್ನು ಮಾಡ್ಕೊಳ್ಳೋಕ್ಕೆ ಯಾವ ಡಾಕ್ಟ್ರ್ ಸಹವಾಸನೂ ಬೇಕಾಗಿಲ್ಲ. ಈ ಊರಿನ ದೊಡ್ಡ ಡಾಕ್ಟ್ರು ನಿಮ್ಮ ಮನೆ ಪಕ್ಕ ಇದ್ದರೆ ನಿಮಗೇನು ಆಗಲ್ಲ. ಅವ್ರನ್ನ ಗೊತ್ತು, ಇವ್ರಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. 60% ಹಾರ್ಟ್ ಅಟ್ಯಾಕ್ ಕೇಸು ಆಸ್ಪತ್ರೆ ಮುಟ್ಟೋದೇ ಇಲ್ಲ, ಅಲ್ಲೇ ನೆಗೆದ್ಕೊಂತಾರೆ. ಮಡ್ರಾಸ್ ಒಂದು ಕಾರ್ಡಿಯಾಕ್ ಆಸ್ಪತ್ರೆಯಲ್ಲಿ 38 ವರ್ಷದ ಒಬ್ಬ ಸರ್ಜನ್ನು, ಅವನೊಂದು 5,000 ಆಪ್ರೇಷನ್ ಈ ವಯಸ್ಸಿಗೆ ಮಾಡಿದ್ದಾನೆ. 2 ನಿಮಿಷ ಅವನ ಹತ್ರ ಟೈಮ್ ಸಿಗ್ತಾ ಇಲ್ಲ, ದಿವ್ಸಕ್ಕೆ 2 ಗಂಟೆ ಮಲಗ್ತಾ ಇದ್ದಾನೆ. ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆಸ್ಪತ್ರೆ ಧಡಕ್ಕಂತ ಬಿದ್ದು ಸತ್ತೋದ. ಅದೇ ಆಸ್ಪತ್ರೆ 20 ಡಾಕ್ಟರ್ಗಳು ಟ್ರೈ ಮಾಡಿರು, ಬದುಕ್ಸಕ್ಕಾಗಲಿಲ್ಲ. ಯಾತಕ್ಕೆ ಬದುಕ್ತಿರ್ರಿ? ನಿಮ್ಮನೆ ಕಸ ಗುಡ್ಸೋರು ಚೆನ್ನಾಗಿದ್ದಾರೆ, ಬೀದಿ ಗುಡ್ಸೋರು ಚೆನ್ನಾಗಿದ್ದಾರೆ, ನಿಮಗೇನು ಬಂದಿದ್ದೀರಿ? ಸೊ ವಾಸ್ತವಾಂಶ ಅದು, ಅದನ್ನು ಇಟ್ಕೊಳ್ಳಿ. ಒಂದು ಧರ್ಮಯುತವಾದ ಜೀವನವನ್ನು ಸಾಗಿಸಿ. ಕೊನೆಯದಾಗಿ ಡಾಕ್ಟ್ರೆ, ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ? ಆರೋಗ್ಯವಾಗಿ ಕಾಪಾಡ್ಕೊಳ್ಳೋದು ಅದು ಭಾಳ ಯಕ್ಷ ಪ್ರಶ್ನೆನೇ ಅದು, ಅಥವಾ $multi ಪ್ರಶ್ನೆ. ನಮ್ಮಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ. ಧರ್ಮ ಅಂದರೆ ರಿಲಿಜನ್, ಹಿಂದೂಯಿಸಮ್, ಜೈನಿಸಮ್, ಇಸ್ಲಾಂ ಅದಲ್ಲ. ಧರ್ಮ ಈಸ್ ರಯಚುಯಸ್ ಕೋಡ್ ಆಫ್ ಕಂಡಕ್ಟ್ ಅಂತ. ಗಂಡನಿಗೊಂದು ಧರ್ಮ, ಹೆಂಡ್ತಿಗೊಂದು ಧರ್ಮ, ರಾಜನಿಗೊಂದು ಧರ್ಮ, ಪ್ರಜೆಗೊಂದು ಧರ್ಮ, ಟೀಚರ್ಗೊಂದು ಧರ್ಮ, ಸ್ಟೂಡೆಂಟ್ಗೊಂದು ಧರ್ಮ. ಅವ್ರವ್ರದ್ದೇ ಆದ ಅಲಿಖಿತ ಧರ್ಮ ಅಂತ ಬರೆದಿದೆ, ಅದು ಧರ್ಮ. ಅರ್ಥ ಅಂದರೆ ದುಡ್ಡಲ್ಲ, ಆಲ್ ಯುವರ್ ಮೆಟೀರಿಯಲಿಸ್ಟಿಕ್ ಬಿಲಾಂಗಿಂಗ್ಸ್. ಕಾರ್ ಇರ್ಬೋದು, ನಮ್ಮಲ್ಲಿ ಹೆಣ್ಣು ಮಣ್ಣು ಹಿಂದೆ ಬಿದ್ದವನು ಯಾವನು ಬದುಕಲಿಲ್ಲ ಕಣಯ್ಯ, ಸತ್ವದ ಅಂತ ಹೇಳ್ತಾರೆ, ಎಲ್ಲರೂ ಅದನ್ನೇ ಮಾಡ್ತಾರೆ. ಮತ್ತೆ ಅದಿರಬಾರ್ದು. ಅರ್ಥ ಈಸ್ ನಾಟ್ ಜಸ್ಟ್ ದ ಮನಿ ಬಟ್ ಯುವರ್ ಮೆಟೀರಿಯಲಿಸ್ಟಿಕ್. ಕಾಮ ಈಸ್ ನಾಟ್ ಜಸ್ಟ್ ಸೆಕ್ಸ್, ಇಟ್ ಈಸ್ ಡಿಸೈರ್ಸ್, ನಿಮ್ಮ ಡಿಸೈರ್ಸು. ಮತ್ತು ಮೋಕ್ಷ ನಂಗೆ ಗೊತ್ತಿಲ್ಲ, ಯಾರು ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಮೋಕ್ಷ ಎಲ್ಲಿ ಸಿಕ್ಕುತ್ತೋ, ಸ್ವರ್ಗ ಇದೆಯೋ ನರಕ ಬೇರಿಲ್ಲ ಕಾಣಿರೋ, ಇಲ್ಲೇ ಇದೆ ಅಂತ ಹೇಳ್ತಾರೆ ಅವರು. ಸೊ ಧರ್ಮ, ಅರ್ಥ, ಕಾಮ, ಈ ಅರ್ಥ ಮತ್ತು ಕಾಮಗಳು ಧರ್ಮದ ತಳಹದಿಯ ಮೇಲಿರಬೇಕು. ಎಲ್ಲಿಯವರೆಗೆ ಈ ಅರ್ಥ ಮತ್ತು ಕಾಮಗಳು ನಿಮ್ಮ ಧರ್ಮದ ತಳಹದಿಯ ಮೇಲಿರಲಿಲ್ವೋ, ಶೆಡ್ಡು, ಸೀಡಿ, ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಲೆ, ಮೊದಲನೇ ಹೆಂಡತಿಯ 2ನೇ ಮಗನ 3ನೇ ಮಗನ ಕೊಲೆ, 40 ವರ್ಷದ ಆಂಟಿಯ ಜೊತೆ 20 ವರ್ಷದ ಹುಡುಗನ ಪರಾರಿ, ಮಗನಿಂದ ತಂದೆಯ ಕೊಲೆ ಆಸ್ತಿಗೆ, ಇವೆಲ್ಲ ದಿವಸ ಓದ್ತಾ ಇರೋದು ಏನಿದು? ಸೊ ನಿಮ್ಮ ಅರ್ಥ ಮತ್ತು ಕಾಮಗಳಿಗೆ ಒಂದು ಧರ್ಮದ ತಳಹದಿ ಇಲ್ಲದೆ ಇರೋದ್ರಿಂದ ರಾಂಗ್ ಥಿಂಕಿಂಗ್, ರಾಂಗ್ ಡೂಯಿಂಗ್ ಥಿಂಗ್ಸ್ ಎಲ್ಲ ಕಾಯಿಲೆಗಳ ಮೂಲ. ಮನಸ್ಸನ್ನು ಮಲಿಗೆಯಾಗಿಟ್ಕೊಳ್ಳಿ, ಒಂದು ಧರ್ಮದ ತಳಹದಿ ಮೇಲೆ ನಡೀರಿ. ಧರ್ಮ ಅಂದರೆ ನಾನು ಹೇಳ್ದಂಗೆ ರಯಚುಯಸ್ ಕೋಡ್. ಐ ಥಿಂಕ್ ಅಷ್ಟು ಮಾಡಿದರೆ, ಮತ್ತೆ ದಿವಸ ಒಂದು 8 ಗಂಟೆ ನಿದ್ದೆ ಮಾಡಿ, ಹೊತ್ತಿಗೆ ಸರಿಯಾಗಿ ಊಟ ಮಾಡಿ, ರಾತ್ರಿ ಮಲಗೋಕೆ 8 ಗಂಟೆ ಮುಂಚೆ ಕಾಫಿ ಟೀ ಇದ್ಯಾವುದು ಕುಡ್ದಿರಬೇಡಿ. ಸಾಧ್ಯ ಆಗೋರು ದಿವಸ 1.5 ಕಿಲೋಮೀಟ್ರ್ ನಡೀರಿ. ಯಾರಿಗೂ ಸ್ಕೆಚ್ ಹಾಕಬೇಡಿ, ಬೇಸಿಕ್ಕಾಗಿ ತೃಪ್ತರಾಗಿರಿ. ತೃಪ್ತ ಇದನ್ನಲ್ಲ, ಎ ಡಿಸ್ಕಂಟೆಂಟೆಡ್ ಕಿಂಗ್ ಈಸ್ ಎ ಬೆಗ್ಗರ್, ಎ ಕಂಟೆಂಟೆಡ್ ಬೆಗ್ಗರ್ ಈಸ್ ಎ ಕಿಂಗ್. ಸೊ ನೀವು ಕಂಟೆಂಟೆಡ್ ಕಿಂಗ್ ಆಗಬೇಕೋ, ಡಿಸ್ಕಂಟೆಂಟ್ ಕಿಂಗ್ ಆಗಬೇಕೋ, ಯು ಡಿಸೈಡ್. ಚಾಯ್ಸ್, ಆಯ್ಕೆ ನಿಮ್ಮದು. ಡಾಕ್ಟ್ರೆ, ಇದುವರೆಗೂ ಆರೋಗ್ಯ ನಿರ್ವಹಣೆಯೇ, ರೋಗ ನಿರ್ವಹಣೆಯೇ, ಆಯ್ಕೆ ನಿಮ್ಮದು, ಈ ಎಲ್ಲ ವಿಚಾರಗಳ ಬಗ್ಗೆ ಮನಸ್ಸಿಗೆ ಮುಟ್ಟೋ ರೀತಿ ಬಹಳಷ್ಟು ಸೊಗಸಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಜೊತೆಗೆ ಹೋಮಿಯೋಪತಿಯಲ್ಲೂ ಸಹ ಎಲ್ಲ ಒಂದು ಕಾಯಿಲೆಗಳಿಗೂ ಚಿಕಿತ್ಸೆ ಇದೆ, ಅದನ್ನು ಸರಿಯಾಗಿ ನೀವು ಬಳಸ್ಕೊಳ್ಳಿ ಅಂತ ಕೂಡ ಹೇಳಿದ್ರಿ. ಇದೆಲ್ಲವನ್ನ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಪ್ರಾರಂಭದಲ್ಲೇ ಹೇಳಿದೆ ಡಾಕ್ಟ್ರೆ, ನಿಮ್ಮ ಹತ್ರ ಬಹಳಷ್ಟು ವಿಚಾರಗಳು ಇನ್ನೂ ನಮ್ಮ ವೀಕ್ಷಕರಿಗೆ ತಿಳ್ಕೊಳ್ಳೋಂಥದ್ದಿದೆ. ನೀವೊಂದು ರೀತಿ ಜ್ಞಾನ ಭಂಡಾರ ಅಂತ ಹೇಳ್ಬೋದು ಈ ಒಂದು ವೈದ್ಯ ಲೋಕದಲ್ಲಿ. ಇದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಎಸ್ ವೀಕ್ಷಕರೇ, ಡಾಕ್ಟರ್ BT ರುದ್ರೇಶ್ ಅಂತ ಹೇಳಿದರೆ ನಿಜವಾಗ್ಲೂ ಸಹ ಒಂದು ದೊಡ್ಡ ಜ್ಞಾನ ಭಂಡಾರ ಅಂತ ಹೇಳ್ಬೋದು. ಇವರ ಒಂದು ಸಮಾಜ ಸೇವೆಗೆ, ಇವರ ಒಂದು ಕಾರ್ಯಕ್ಕೆ ಸಿಕ್ಕಂಥ ಪ್ರಶಸ್ತಿ, ಪುರಸ್ಕಾರಗಳು ರಾಷ್ಟ್ರ, ರಾಜ್ಯ ಸಾಕಷ್ಟು ಅಂತಲೇ ಹೇಳಬಹುದು. ಜೊತೆಗೆ ಇವತ್ತಿಗೂ ಕೂಡ ಕರ್ನಾಟಕ ಹೋಮಿಯೋಪತಿ ಮಂಡಳಿಯ ಚುನಾಯಿತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳ ಬಗ್ಗೆ ಮತ್ತೊಮ್ಮೆ ನಾವು ವೈದ್ಯರನ್ನ ಭೇಟಿಯಾಗಿ ನಿಮಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುಮನ್ TV ಕನ್ನಡ ಹೆಲ್ತ್. ನಮಸ್ಕಾರ.